ಕೆಲವು ಸಲ ಬೆಳಿಗ್ಗೆದ ಮುಖ ನೋಡಬಾರ್ದು ಅಂತ ಹೇಳ್ತಾರೆ. ನಿಮಗೆ ಅದು ಗೊತ್ತಿದೆ? ಮನುಸ್ಮೃತಿ. ಮನುಸ್ಮೃತಿ ಹಿನ್ನೆಲೆಯೊಳಗೆ ಮುಖ ನೋಡಬಾರ್ದು ಅಂತೆ. ರಂಗಭೂಮಿ ಧರ್ಮವನ್ನು ಮೀರಿ ಬೆಳೆಯುವಂಥದ್ದು. ಒಂದೊಂದು ಕ್ಷಣಕ್ಕೆ ಯಾವಾಗಲೂ ಧರ್ಮನೂ ಎಗರಿಸಿ ಅದು ಕಾಲಲ್ಲಿ ಒದ್ದೆ ಮುಂದಕ್ಕೆ ಹೋಗ್ತಿರ್ತೈತೆ. ಈ ಸ್ವಾಮೀಜಿಯವರು ಎಷ್ಟೇ ಸೆಕ್ಯುಲರ್ ಇದ್ರು ಅವ್ರ ಸರೌಂಡಿಂಗ್ ಒಂದು ಭಕ್ತಿ ವರ್ಗ ಅಂತ ಇರುತ್ತೆ. ಆ ವರ್ಗ ನಿಯಂತ್ರಿಸ್ತಿರ್ತದೆ ಗೊತ್ತಿಲ್ದಂಗೆ. ಅಲ್ಲಿ ಊಟಕ್ಕೆ ಕರೆದಾರ ಭಕ್ತರು. ಅವ್ರೇನು ಹೇಳ್ಬೇಕು ಭಕ್ತರು, ನೋಡ್ರಪ್ಪ ಇಲ್ಲಿ ಯಾರ ಹೊಲೆ ಮಾದಿಗರಿದ್ರೆ ಹೊರಗೆ ಕೂತು ಊಟ ಮಾಡಿ, ಲಿಂಗಾಯತರಷ್ಟೇ ಒಳಗೆ ಬನ್ನಿ ಅಂತ. ಯಾರ ನಿಮ್ಮ ಜಾತಿ ಯಾವುದಂತ ಕೇಳಂಗೇ ಇಲ್ಲ ನನ್ನ ಯಾರು, ನನ್ನ ಹೆಸರಲ್ಲೇ ಇದೆ ಅಲ್ವಾ. ಹಂಗಾಗಿ ಅದು ಹೆಮ್ಮೆಯಿಂದನೇ ಹೇಳ್ತಿದ್ದೆ. ನಾನು 85 ರೂಪಾಯಿನ ಖರ್ಚು ಮಾಡಿದ್ವಿ ಆ ನಾಟಕಕ್ಕೆ. ಮಜಾ ಕೇಳಿ ಸರ್, ಒಂದು 5-6 ಲಕ್ಷ ದುಡಿತದ. ಕುರಿ ಹಿಂಡು ನಡೆದ ವಯರಿಯಾಗ ಕರಿಮಣ್ಣಾಗ, ಕುರಿ ಹಿಂಡು ನಡೆದ ವಯರಿಯಾಗ, ಎಕ್ಕಲಿಗ ಜೋಗಯ್ಯ ಜೋಗಯ್ಯ ಜೋಗ, ಎಕ್ಕಲಿಗ ಜೋಗಯ್ಯ. ನಮಸ್ಕಾರ ವೀಕ್ಷಕರೇ, ಪೀಪಲ್ ಟಿವಿಗೆ ಸ್ವಾಗತ. ನಾನು VR ಕಾರ್ಪೆಂಟರ್. ಇದು VR ವಿತ್ ಯು ಪಾಡ್ಕಾಸ್ಟ್ ಕಾರ್ಯಕ್ರಮ. ಇವತ್ತು ನಮ್ಮ ಜೊತೆ ಒಬ್ಬರು ಅತಿಥಿ ಇದ್ದಾರೆ. ಅವರು ಥಿಯೇಟರ್ ಆರ್ಟಿಸ್ಟು, ಸಿನಿಮಾ ಆರ್ಟಿಸ್ಟು, ಎಲ್ಲವೂ ಕೂಡ ಆಗಿದ್ದಂಥವ್ರು. ಮಹಾದೇವ್ ಹಡಪದ್ ಅಂತ. ಅವ್ರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ವೆಲ್ಕಮ್. ನಮಸ್ಕಾರ. ಮಹಾದೇವ್ ಹಡಪದ್ ಬಗ್ಗೆ ಹೇಳಬೇಕಂದ್ರೆ ಅದಕ್ಕೊಂದು ಸಣ್ಣೊಂದು ವಿಡಿಯೋ ಮಾಡಿದ್ದೀವಿ, ನೋಡ್ಕೊಂಡು ಬನ್ನಿ. ಮಹಾದೇವ ಹಡಪದ ನಟುವರ ರಂಗಭೂಮಿ ಕಲಾವಿದರಾದ ಇವರು ಮೂಲತಃ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸಾಲಪುರ ಗ್ರಾಮದವರು. ಸದ್ಯ ಧಾರವಾಡದಲ್ಲಿ ವಾಸವಾಗಿದ್ದಾರೆ. ರಂಗ ಅಭಿನಯ ಕಲೆಯಲ್ಲಿ ಡಿಪ್ಲೊಮೊ ಪದವೀಧರರಾಗಿದ್ದಾರೆ. ರಾಜ್ಯ ಯೋಜನಾ ಮೇಳದಲ್ಲಿ ದೊಡ್ಡಾಟ, ಜನಪದ ನೃತ್ಯ, ವೀರಗಾಸೆ ಕುಣಿತ ಪ್ರದರ್ಶನ ನೀಡಿ ಕಲಾ ರಸಿಕರಿಗೆ ಚಿರಪರಿಚಿತರು. ರಂಗಕಲೆಯಲ್ಲಿ ಕನ್ನಡ ಹಾಗೂ BSW ಸ್ನಾತಕೋತ್ತರ ಪದವೀಧರರಾಗಿಯೂ ಇವರ ಹೆಗ್ಗಳಿಕೆ ಇದೆ. ನೀನಾಸಂ ತಿರುಗಾಟದಲ್ಲಿ ನಟರು, ತಂತ್ರಜ್ಞರಾಗಿದ್ದರು. GK ಮಾಸ್ತರರ ಪ್ರಣಯ ಪ್ರಸಂಗ, ಅಗಮೆಮ್ನಾನ್, ಯಶೋಧರ, ಮಹಾರಾತ್ರಿ, ಎನಿಮಿ ಆಫ್ ದ ಪೀಪಲ್, ಶ್ರದ್ಧಾ ಮತ್ತು ಹಣತೆ, ಉಚಲ್ಯ, ರಹಸ್ಯ ವಿಶ್ವ, ತಬರನ ಕತೆ ಸೇರಿದಂತೆ 80ಕ್ಕೂ ಹೆಚ್ಚು ನಾಟಕಗಳಲ್ಲಿ ನಟಿಸಿದ್ದಾರೆ. ವಸುದೆಯೋಳು, ಚಕೋರಿ, ಶಿವರಾತ್ರಿ, ಹೂಬಸಣ್ಣ, ದೇಸಗತಿ, ಹೊಲಗೇರಿ ರಾಜಕುಮಾರ, ಟಿಪ್ಪು ಕಂಡ ಕನಸು, ಮಿಡ್ ಸಮ್ಮರ್ ನೈಟ್ ಡ್ರೀಮ್ಸ್, ಒತೆಲೋ, ಹಂಚಿನ ಮನೆ, ಪರಸಪ್ಪ ಸೇರಿದಂತೆ ಇತರೆ ನಾಟಕಗಳನ್ನು ನಿರ್ದೇಶಿಸಿದ್ದಾರೆ. ನೀನಾಸಂ ರಂಗ ಶಿಕ್ಷಣ ಕೇಂದ್ರದಲ್ಲಿ ಅಭಿನಯ ಶಿಕ್ಷಕರು ಕೂಡ. ಸಾಣೇಹಳ್ಳಿ ಶಿವಕುಮಾರ ರಂಗ ಪ್ರಯೋಗ ಶಾಲೆಯಲ್ಲಿ ಅಭಿನಯ ಶಿಕ್ಷಕರಾಗಿದ್ದಾರೆ. ಜನಮನದಾಟ, ಹೆಗ್ಗೋಡು ತಂಡದ ಸಂಸ್ಥಾಪಕ ಸದಸ್ಯರು ಕೂಡ. ಶಾಲೆ ಬಿಟ್ಟ ಪ್ರತಿಭಾವಂತರಿಗಾಗಿ ಧಾರವಾಡ ತಾಲೂಕಿನ ಮೊಗದ ಗ್ರಾಮದಲ್ಲಿ ಸಂಕುಲ ಥಿಯೇಟರ್ ಸ್ಕೂಲ್ ಆರಂಭಿಸಿದ್ದಾರೆ. ಮಹಾದೇವ ಹಡಪದ ಅವರು ಇಂದಿನ ನಮ್ಮ ಪೀಪಲ್ ಪಾಡ್ಕಾಸ್ಟ್ ಅತಿಥಿಯಾಗಿದ್ದಾರೆ. ನೋಡೋದಲ್ಲ ಬಿಟಿ, ಇದು ಹಡಪದವರ ವರ್ಕು. ಈಗ ನೇರವಾಗಿ ಹೋಗೋಣ ಕಾರ್ಯಕ್ರಮಕ್ಕೆ. ನನ್ನ ಹೆಸರು ಕಾರ್ಪೆಂಟರು. ನಾನು ವೃತ್ತಿ ಅಂದರೆ ನಾನು ಕಾರ್ಪೆಂಟರ್ ವರ್ಕ್ ಮಾಡಿದ ಕಾರಣಕ್ಕೆ ನಾನು ಕಾರ್ಪೆಂಟರ್ ತರಿಸ್ಕೊಂಡು. ನಿಮ್ಮ ಹಡಪದ್ ಅಂತ ಹೆಂಗೆ ಬಂತು ಹೆಸರು? ಹಡಪದ್ ಅನ್ನೋದು ನಮ್ಮಲ್ಲಿ ಅದೊಂದು ಸಮುದಾಯ ಇದು, ಅಂದ್ರೆ ಒಂದು ಕುಲಕಸುಬಿನಿಂದ ಬಂದಂಥ ಸರ್ನೇಮ್. ಕುಲಕಸುಬಿದ್ರು ಕೂಡ ಯಾರು ಹೆಸರು ಇಟ್ಕೊಳ್ಳೋದು, ಅಂದರೆ ಮೇಲ್ಮಟ್ಟಿಗೆ ಇಟ್ಕೋತಾರೆ ಆಚಾರ್ಯರು. ಇಲ್ಲ ನನಗೆ ಬೇಕಂತಾನೆ ಇಟ್ಕೊಂಡಿದ್ದು ಸರ್. ನಿಮ್ಮ ಫ್ಯಾಮಿಲಿಯಿಂದ ಬಂತಂತ? ಫ್ಯಾಮಿಲಿಯಿಂದ ಬಂದದ್ದು. ನಿಮ್ಮ ಅಪ್ಪರಿಗೆಲ್ಲ ಹೆಸರು ಇತ್ತು ಅದು? ಹೌದೌದು, ನಮ್ಮ ಅಪ್ಪರದ್ದು ಬೇರೆ ಇತ್ತು, ಹಾದಿಮನಿ ಅಂತೇಳಿ. ಆಮೇಲೆ ನನಗೆ ಅನಿಸ್ತು ಇಲ್ಲ ನಾವು ಇದನ್ನೇ ಇಟ್ಕೊಳ್ತೀನಿ ನಾನು ಅಂತೇಳಿ ಇದನ್ನೇ ಇಟ್ಕೊಂಡು. ಇದ್ರ ಬಗ್ಗೆ ನಂಗೆ ತುಂಬ ಗೌರವ ಇದೆ. ಅಲ್ಲಿ ಸುಮಾರು ಜನ ಹೇಳಿದ್ರು ನನಗೆ ನಾಟಕ ಎಲ್ಲ ಮಾಡುವಾಗ. ಏನು ಹೇಳೋರು, ಇಲ್ಲ ನೀವು ಹಡಪದ್ ಅಂತೇಳಿ ಅದೊಂಥರ ಆ ಹೆಸರು ಯಾಕೆ ಇಟ್ಕೊಂಡಿರಿ. ಅದು ನಮ್ಮ ಸಮುದಾಯದವರೇ ಬಂದು ಸೈಡ್ ವಿಂಗಲ್ಲಿ ಬಂದು, ಇಷ್ಟು ಒಳ್ಳೊಳ್ಳೆ ಜನರ ಜೊತೆ ಓಡಾಡ್ತಿದ್ದೀರಿ, ನೀವು ಈ ಸರ್ನೇಮ್ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಊರ ಹೆಸರು ಇಟ್ಕೊಳ್ಳಿ ಅಂದರು. ನಾನು ಒಂದ್ಸಲ ಅಂದ್ಕೊಂಡೆ, ಆಮೇಲೆ ಅನ್ನಿಸ್ತು ಯಾಕೆ ನಾನೇ ಯಾಕೆ ಅದಕ್ಕೆ ಚೇಂಜ್ ಮಾಡ್ಕೋಬೇಕು, ನಂದೇನಿದೆಯೋ ಅದೇ ಇರಲಿ, ಸೌಂಡ್ ಚೆನ್ನಾಗಿದೆ ಅದು ಅಂತೇಳಿ ಇಟ್ಕೊಂಡಿದ್ದು. ನಾನು ಕೂಡ ತುಂಬ ಅನುಭವಿಸಿದ್ದೀನಿ ಇದು. ಅಂದರೆ ನನ್ನ ಹೆಸರು ವಿಷಯಕ್ಕಲ್ಲ, ನನ್ನ ಕ್ಯಾಸ್ಟ್ ವಿಷಯಕ್ಕೆ. ಹೌದೌದು. ಹೆಂಗಂತ ತುಂಬ ಚೆನ್ನಾಗಿ ಬಂತ, ಎಷ್ಟು ಚೆನ್ನಾಗಿ ಬರೀತಿಯಪ್ಪ, ಬಟ್ ನೀನು ಈ ಜಾತಿ ಹುಟ್ಟಬಾರ ಆಯಿತು ಅಂತ. ಅದು ಎಷ್ಟು ಸಂಕಟ ಇದ್ದವ್ರಿಗೆ ಅವ್ರಿಗೆ ಒಪ್ಪವ ಅವ್ರ ಸಂಕಟ ಅದು ಅವ್ರನ್ನ ಅಂತಾರೆ. ಹಾಗಾಗಿ ಸರ್ ನನಗೇನಾದ್ರು ಉತ್ತರ ಕರ್ನಾಟಕದಾಗ ಓಡಾಡುವಾಗ ನನಗೆ ಯಾವ ಭಯ ಇರಲ್ಲ. ಯಾರು ನನ್ನ ಜಾತಿ ಕೇಳೋದಿಲ್ಲ. ಏನಕ್ಕೆ ನನ್ನ ಹೆಸರಲ್ಲೇ ಜಾತಿ ಇರೋದ್ರಿಂದ ಯಾರು ನನ್ನ ಕೇಳೋದು. ಆ ಹೆಸರು ಕಾರಣಕ್ಕೆ ಏನಾದರೂ ನಿಮ್ಗೆ ತಾರತಮ್ಯ ಆಗಿರ್ತದೋ ಏನಾದರೂ? ಆಗಿರ್ತದೆ, ಆಗಿದೆ. ನನಗೆ ಗೊತ್ತಿದ್ದಂಗೆ ಸುಮಾರು ಸರಿ ಆ ಥರದಲ್ಲಿ ಆಗಿದೆ. ಅವಾಯ್ಡ್ ಮಾಡಿದ್ದಾರೆ. ಆಮೇಲೆ ಈಗ ಒಂದು ಸರ್ಕಲ್ನವ್ರು ಜೊತೆಗಿದ್ದಾರೆ ಅಂತಂದ ತಕ್ಷಣ ಅವರು ಸಪ್ರೇಟಾಗಿ ನನ್ನನ್ನು ಅವಾಯ್ಡ್ ಮಾಡ್ತಾ ಬಂದಿದ್ದಾರೆ. ಅದು ನನಗೆ ಅನುಭವಕ್ಕೆ ಬರ್ತಿದೆ.
ಬಂದಾದ್ಮೇಲೆ ನಾನು ಕೆಲವು ಸಲ ಬೆಳಿಗ್ಗೆದ ಮುಖ ನೋಡಬಾರ್ದು ಅಂತ ಹೇಳ್ತಾರೆ, ನಿಮಗದು ಗೊತ್ತಿದೆ. ಮನುಸ್ಮೃತಿ. ಮನುಸ್ಮೃತಿ ಹಿನ್ನೆಲೆ ಒಳಗೆ ಮುಖ ನೋಡಬಾರ್ದು ಅಂತೇಳಿ. ನನಗೆ ಎಷ್ಟೋ ವರ್ಷ ನಾನು ಆ್ಯಕ್ಚುಲಿ ಮಠದಾಗಿದ್ದೆ, ಚಿತ್ರದುರ್ಗ ಮಠದಾಗ ಓದ್ತಿದ್ದೆ. ಮುಖ ತೋರಿಸ್ಬಾರ್ದಲ್ವಾ, ಬೆಳಿಗ್ಗೆದ್ದು ಮುಖ ತೋರಿಸಿದ್ರೆ ಅವ್ರಿಗೇನೋ ಅವಹೇಳನ ಆಗತ್ತೆ ಅನ್ನೋ ಒಂದು ಇರಿಟೇಷನ್ ನನಗಿರ್ತಿತ್ತು. ಆಮೇಲೆ ಅನ್ಸಕ್ಕೆ ಶುರು ಆಯಿತು, ಏನು ನಾನು ನೋಡಿದ್ರೆ ನೋಡಲಿ ಬಿಟ್ಟರು ಬಿಡಲಿ ಅಂತ ಎದ್ದು ಬೇಕಂತ ಓಡಾಡಕ್ಕೆ ಶುರು ಮಾಡಿದ್ದೆ. ಸ್ವಾಮಿಗಳ ಮುಂದೆ ಹೋಗ್ತಿದ್ದೆ ಬೆಳಿಗ್ಗೆ. ನೋಡಿ, ಈ ಒಂದು ಅಂಗಡಿಗಳ ಫೋಟೋ ಹಾಕಿರ್ತಾರೆ, ನೀವು ನನ್ನ ಮುಖವನ್ನು ನೋಡು ನನಗೆ ಒಳ್ಳೇದಾಗುತ್ತೆ. ಯಾವುದದು ಕತ್ತೆದು ಹಾಕಿರ್ತಾರೆ, ಮನುಷ್ಯರ ಮುಖ ನೋಡಲ್ಲ, ಮನುಷ್ಯರ ಮುಖ ನೋಡೋದಿಲ್ಲ. ಹೌದು, ಅದು ಭಯಂಕರ ಇದೆ. ನಮ್ಮಲ್ಲಂತೂ ವಿಶೇಷವಾಗಿದೆ ಸರ್, ಉತ್ತರ ಕರ್ನಾಟಕದಲ್ಲಿ ಅದನ್ನ ಅನುಭವಿಸಿದೀವಿ ಅಷ್ಟೇ. ನಿಮ್ಮ ಬಾಲ್ಯದ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀವಿ. ಬಾಲ್ಯ ನಂದು ಆ್ಯಕ್ಚುಲಿ ನಮ್ಮ ತಂದೆಯವರು ಸ್ವಲ್ಪ ಈ ಜನಪದ ಕಲಾವಿದರು, ವೀರಗಾಸೆ ಎಲ್ಲ ಮಾಡ್ತಿದ್ರು, ಕೃಷ್ಣ ಪಾರಿಜಾತ ಮಾಡ್ತಿದ್ರು. ಅವ್ರ ಫೇಮಸ್ ನಾಟಕ ಸತ್ಯ ಹರಿಶ್ಚಂದ್ರ, ಅವರು ಹೆಣ್ಣಿನ ಪಾತ್ರ ಮಾಡ್ತಿದ್ರು ಅದರೊಳಗೆ. ಅವರು ಆಮೇಲೆ ಏನಾಯ್ತದೋ ಅವರು ಕಾರಣದಿಂದ ನನಗೆ ಬಂದಿದ್ದಲ್ಲ, ನನಗೆ ನಮ್ಮೂರಲ್ಲಿ ಒಂದಷ್ಟು ನಾಟಕಗಳಾಗ್ತಿತ್ತು ಬಾಲ್ಯದಲ್ಲಿ. ಅಂದರೆ ದೊಡ್ಡಾಟ ಆ ಥರ ಸಣ್ಣ ಆಟಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರು. ಅದನ್ನು ನೋಡ್ತಾ ನಾನು ಇದ್ರೊಳಗೆ ಪಾರ್ಟಿಸಿಪೇಟ್ ಮಾಡ್ಬೇಕಲ್ಲ ಅಂಥೇಳಿ ಹೋಗಿ ತೊಡಕೊಳ್ಳೋಕೆ ಶುರು ಮಾಡಿದೆ. ಆಮೇಲೆ ಯುವಜನ ಮೇಳಕ್ಕೆ ಹೋಗ್ತಿದ್ವಿ. ಯುವಜನ ಮೇಳ ಅವಾಗ ನಮಗೆ ಭಾರಿ ಈ ರಂಗಭೂಮಿ ಆಸಕ್ತಿ ಬರ್ಲಿಕ್ಕೆ ಕಾರಣ ಯುವಜನ ಮೇಳನೂ ಒಂದು. ಅಲ್ಲಿ ಹಾಡುಗಾರಿಕೆ, ಲಾವಣಿ, ಆಮೇಲೆ ಈ ಕೋಲಾಟ, ವೀರಗಾಸೆ, ಈ ಥರ ಜನಪದ ಕಲಾ ಪ್ರಕಾರಗಳ ಜೊತೆಗೆ ದೊಡ್ಡಾಟ, ಸಣ್ಣ ಆಟ ಎಲ್ಲ ಮಾಡ್ಲಿಕ್ಕೆ ಸಿಗ್ತಿತ್ತು. ಹಾಗಾಗಿ ಆ ಹಿನ್ನೆಲೆ ಒಳಗೆ ನಾನು ಯುವಜನ ಮೇಳದಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಆಮೇಲೆ ನಾನು ಕಾಲೇಜಿಗೆ ಬಂದಮೇಲೆ ಸಿದ್ದನಗೌಡ ಪಾಟೀಲ್ ಅಂತೇಳಿ ಒಬ್ಬರು ಸರ್ ಇದ್ದಾರೆ, ಧಾರವಾಡದ ಕಮ್ಯುನಿಸ್ಟ್ ಪಾರ್ಟಿಯವರು. ಅವರು ರಾಮದುರ್ಗಕ್ಕೊಂದು ನಾಟಕ ಮಾಡ್ಸೋಕೆ ಬಂದಿದ್ರು, ಬರಗಾಲದ ಬಗ್ಗೆ, ರೈತರು ಮತ್ತು ಬರಗಾಲದ ಬಗ್ಗೆ. ಅದು ನೋಡಿ ಆದಮೇಲೆ ನನಗೆ ನಾಟಕದ ಅನ್ನೋದು ಈ ಥರದ್ದು ಇರುತ್ತೆ ಅಂತ ಅನ್ಸೋಕ್ಕೆ ಶುರು ಆಯಿತು. ಆಮೇಲೆ ನಾನು ಧಾರವಾಡಕ್ಕೆ ಬಂದಮೇಲಂತೂ ಪೂರ್ಣ ಪ್ರಮಾಣದಲ್ಲಿ ಸಮುದಾಯದ ನಾಟಕಗಳು, ಬೀದಿ ನಾಟಕಗಳು ಇದರೊಳಗೆಲ್ಲ ತೊಡ್ಕೊಂಡು ಪೂರ್ತಿ ರಂಗಭೂಮಿಗೆ ಬಂದೆ. ಮತ್ತು ನನಗೆ ಓದು ಬರ ನಂದು ಎಮ್ ಎ ಆಗಿದೆ ಕನ್ನಡ. ಹೌದು, ಇಲ್ಲ ನಾನು ಎಕ್ಸ್ಟರ್ನಲ್ ಕಟ್ ತಗೊಂಡೆ. ಆಮೇಲೆ 1 ವರ್ಷ ಓದಿದೆ, ಅದು ನೀನಾಸಂ ಬೇರೆ ಹೋಗ್ಬಿಟ್ಟೆ. ಅದೇನೋ ಎಜುಕೇಷನ್ ಪೂರ್ಣ ಆಗಲಿಲ್ಲಲ್ಲ ಅಂತೇಳಿ ಬೇಜಾರಾಯಿತು. ಕಡಿ ಮೈಸೂರು ಯೂನಿವರ್ಸಿಟಿ ಕಟ್ ತಗೊಂಡಿವಿ. ಸಂತೋಷ್ ಗುಡ್ಡಿ ಅಂಗಡಿಗೆ ನಾನು ಇನ್ನೊಬ್ಬ ನವೀನ ಅಂತೇಳಿ. ಹೌದೌದು, ಅಲ್ಲಿ ಎಮ್ ಎಗೆ ಮೈಸೂರು ಯೂನಿವರ್ಸಿಟಿ. ಬಟ್ ಇದರಲ್ಲಿ ಡ್ರಾಮಾ ಹೋಗಿರಲ್ಲ? ಡ್ರಾಮಾ ನೀನಾಸಂ ಅಷ್ಟೇ. ನೀನಾಸಮಲ್ಲಿ ನೀವು ಅಲ್ಲಿ ಯಾರಿದ್ರಿ ನಿಮ್ಮ ಗ್ರೂಪಲ್ಲಿ? ನಮ್ಮ ಗ್ರೂಪಲ್ಲಿ ಸತೀಶ್ ಇದ್ದರು ತಿರುಗಾಟದಾಗೆ, ಈ ಸಿನಿಮಾ ಆರ್ಟಿಸ್ಟ್ ಕೈಲಾಶ್ ಇದ್ದರು. ಆಮೇಲೆ ಚರಣ್ ಅಂತ, ಚನ್ನಬಸವ ಸ್ವಾಮಿ, ಆಮೇಲೆ ಚಿತ್ರ ವೆಂಕಟರಾಜು, ಪೂರ್ಣಿಮಾ, ರಾಘು ಶಿವಮೊಗ್ಗ, ಆದಿತ್ಯ, ಧೀರು ಅಂತೇಳಿ ಒಂದು ಗ್ರೂಪ್ ಇತ್ತು. ಶ್ರೀಕಾಂತ್ ಕುಮಟ ಅಂತೇಳಿ, ಗುರುರಾಜು, ಶಾಂತಮಣಿ, ಈ ಥರದ್ದೊಂದು ನಮ್ಮದೊಂದು ಟ್ರೂಪ್ ಇತ್ತು, ನಮ್ಮ ಬ್ಯಾಚು. ಅಲ್ಲಿ ನಿಮಗೆ ಕಂಫರ್ಟ್ ಇತ್ತ ಅಂತ? ನನಗೆ ಸರ್, ನಾನು ತಲೆ ಕೆಡಿಸ್ಕೊಳ್ತಿರಲಿಲ್ಲ ನೀನಾಸಮಲ್ಲಿ ಮಾತ್ರ. ನಾನು ಇರೋದೇ ಹಂಗಿದ್ದೆ. ಅದ್ರ ಬಗ್ಗೆ ನೀನಾಸಂ ಬಗ್ಗೆ ಸಿಕ್ಕಾಪಟ್ಟೆ ಕಂಪ್ಲೀಟ್ ಇದೆ, ಸಿಕ್ಕಾಪಟ್ಟೆ ಇದು ಕಂಪ್ಲೀಟ್ ಇದ್ದಾವೆ. ಅದು ಅಲ್ಲಿ ಒಂಥರ ಬೇರೆ ಥರನೇ ಆಗುತ್ತೆ ಅಂತ ಹೇಳ್ತಾರೆ. ನಮ್ಗೆ ಅಂದರೆ ನಾನು ಅಲ್ಲಿ ಸ್ಟೂಡೆಂಟ್ ಅಲ್ಲ, ಅಲ್ಲಿ ಹೇಳಿದವ್ರು ಕೇಳಿದ್ರೆ ಮಾತು ಹೇಳ್ತಾರೆ. ನನಗೇನು ಅದು ಅನುಭವಕ್ಕೆ ಬರಲಿಲ್ಲ. ಅಂದರೆ ನಾನು ಬಹುಶಃ ಅವಾಗ ನನಗೆ ಅದ್ರದ್ದು ಏನೂ ತಲೆಯಲ್ಲಿ ಇರಲಿಲ್ಲ ನನಗೆ. ಹಾಗಾಗಿ ಆ ಥರದಲ್ಲಿ ನನಗೇನು ಅನುಭವಕ್ಕೆ ಬರಲಿಲ್ಲ. ಮತ್ತು ಚೆನ್ನಾಗೇ ಇದ್ದರು ನನ್ನ ಜೊತೆಗೆ ಅಲ್ಲಿ. ನಂದೇನು ಸರ್, ನಂದೇನು ಬಂದಿದ್ದೀನಿ ಅಷ್ಟು ಮಾಡ್ತಿದ್ದೆ ನಾನು. ಬಿಟ್ಟರೆ ಉಳಿದಂತೆ ಸ್ಟೂಡೆಂಟ್ ಇದ್ದಾಗ ಅದು ಅನುಭವಕ್ಕೆ ಬರಲ್ಲ ಸರ್. ಆ್ಯಕ್ಚುಲಿ ಅಲ್ಲಿ ವಾಪಸ್ ನಾವು ಕೆಲಸಕ್ಕೆ ಹೋದ್ಮೇಲೆ ಅದು ಅನುಭವಕ್ಕೆ ಬರ್ತದೆ ಅಂತ ಸುಮಾರು ಜನ ನನ್ನ ಹತ್ರನೂ ಹೇಳಿದ್ದಾರೆ. ನಾನು ಅದನ್ನು ತಲೆ ಕೆಡಿಸ್ಕೊಳ್ಳಿಲ್ಲ. ಆಮೇಲೆ ನಾವಿರೋ ಆ ಸ್ಪೇಸಲ್ಲಿ ನಾವು ಇದ್ದೀವಿ ಅಂತಾದ್ಮೇಲೆ ನಮ್ಮಷ್ಟು ನಾವು ಇದ್ದು ನಮ್ಮ ಸಪ್ರೇಟ್ ಏನಿದೆಯಲ್ಲ, ಹಾಗಾಗಿ ನನಗೆ ಈಗಲೂ ಸಹಿತ ನನ್ನ ಸಪ್ರೇಟಾಗಿ ನಾನು ಏನು ಹೇಳಬೇಕಾದ್ದು ನನ್ನದು ಒಂದು ರೆಪರ್ಟ್ರಿ ಮಾಡ್ಕೊಂಡು ಅದ್ರ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ. ಬಿಟ್ಟರೆ ನೀನಾಸಂನವ್ರು ಹೇಳಲಿ ಅಂತ ನಾನು ಯಾವತ್ತೂ ಬಯಸೋದಿಲ್ಲ. ಇದಿತ್ತು ಇದು ಸಾಣಹಳ್ಳಿ ಕಥೆದು. ಸಾಣಹಳ್ಳಿದು ಅಲ್ಲೂ 1-2 ವರ್ಷ ಇದ್ದೆ ಮೇಷ್ಟ್ರಾಗಿ. ಅದು ಒಂಥರ ಆ್ಯಕ್ಚುಲಿ ನಮ್ಮಲ್ಲಿ ಶ್ರಮಣ ಸಂಸ್ಕೃತಿ ಅದು. ಇಡೀ ಬಸವಣ್ಣ ಮತ್ತು ಅವ್ರ ಶರಣರೆಲ್ಲ, ನಾನು ಶರಣರನ್ನು ಫಾಲೋ ಮಾಡ್ತೀನಿ. ಬುದ್ಧ, ಬಸವಣ್ಣ, ಜ್ಯೋತಿಬಾ ಫುಲೆ ಇವರಂದ್ರೆ ನಾನು ಭಾಳ ಪ್ರೇಮ. ಅವ್ರು 3 ಜನ ಮಹಾತ್ಮರು. ಬಾಬಾ ಸಾಹೇಬರು ಮಹಾತ್ಮರೇ, ಆದರೆ ಅದು ಆಮೇಲೆ ಅವರು ನೆಕ್ಸ್ಟ್ ವರ್ಷನಲ್ಲಿ ಇಡೀ ಭಾರತನ ರೀಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ನೋಡಿದರು. ಅದಕ್ಕಿಂತ ಬಿಫೋರ್ ಸಮುದಾಯಗಳನ್ನ ರೀಕನ್ಸ್ಟ್ರಕ್ಟ್ ಮಾಡಿದವರು ಇವರು 3 ಜನ. ಬೇಸ್ಮೆಂಟ್ ಹಾಕಿಕೊಟ್ಟವರು ಬುದ್ಧ, ಬಸವಣ್ಣ ಮತ್ತು ಜ್ಯೋತಿಬಾ ಫುಲೆ ಅವರು. ಈ 3 ಜನರು ನನಗೆ ಭಾಳ ಪ್ರಿಯ. ಆಮೇಲೆ ಬಾಬಾ ಸಾಹೇಬರು. ಹಾಗಾಗಿ ನನಗೆ ಅದ್ರ ಬಗ್ಗೆ ಒಲವಿದೆ. ಶ್ರಮಣ ಸಂಸ್ಕೃತಿ, ಅಚಲ ಗುರು ಮಾರ್ಗ ಇವೆಲ್ಲ ನನಗೆ ಭಾಳ ಇಷ್ಟ ಆಯಿತು.
ಹಾಗಾಗಿ ನನಗೆ ಸಾಣೆಹಳ್ಳಿಲಿ ಹೋದಾಗ ನನಗೊಂಥರ ಇಂಟ್ರೆಸ್ಟಿಂಗ್ ಆದೊಂದು ಜಾಗ, ಒಂದೇನೋ ಸೆಕ್ಯುಲರ್ ಆದೊಂದು ಸ್ಪೇಸ್ ಇದೆ ಅಂತ ಅನಿಸ್ತು. ಹೋಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. ಒಂದು ಸಮಸ್ಯೆ ಏನಂದರೆ ಮಠ ಅದ್ರದ್ದೊಂದು ಲಿಮಿಟೇಷನ್ ಇರುತ್ತೆ. ನಾವು ಏನು ಎಷ್ಟೇ ಅದಕ್ಕೆ ಬದಲಾವಣೆ ತರಲಿಕ್ಕೆ ಪ್ರಯತ್ನ ಮಾಡಿದರೂ ಕಡೆಗೆ ಬಂದು ನಿಲ್ಲೋದು ಅದೊಂದು ಧಾರ್ಮಿಕ ಒಂದು ಚೌಕಟ್ಟಿಗೆ. ರಂಗಭೂಮಿ ಧರ್ಮವನ್ನು ಮೀರಿ ಬೆಳೆಯುವಂಥದ್ದು. ಒಂದೊಂದು ಕ್ಷಣಕ್ಕೆ ಯಾವಾಗಲೂ ಧರ್ಮನೂ ಎಗರಿಸಿ ಅದು ಕಾಲಲ್ಲಿ ಒದ್ದೆ ಮುಂದಕ್ಕೆ ಹೋಗ್ತಿರ್ತೈತೆ. ನಾವು ಓದಿದ್ರು ಅದು ಓದಿದ್ರು ರಂಗಭೂಮಿ ಸ್ಪೇಸೇ ಹಂಗೆ ಅಲ್ವಾ, ಜಂಪ್ ಮಾಡ್ತಿರ್ತೈತೆ ಅದು. ಹಾಗಾಗಿ ಅದೇನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಅನ್ಸಕ್ಕೆ ಶುರು ಆಯಿತು. ಬಟ್ ಅಲ್ಲ ಸ್ವಾಮೀಜಿಗಳು ಹಂಗಿಲ್ವಲ್ಲ, ಅವರು ಸೆಕ್ಯುಲರ್ ಅಲ್ಲ, ಅವರು ಸೆಕ್ಯುಲರ್ ಸ್ವಾಮೀಜಿಗಳು ಚೆನ್ನಾಗಿರ್ತಾರೆ. ಅವರು ಒಂದು ಕಡೆ ಕೇಳಿದ್ದೀನಿ, ಅವ್ರು ಹೇಳಿದ್ರು ಅಂದಿನ ಮಾದರು ಇಂದಿನ ಸಾದರು ಅಂತ. ಅಷ್ಟು 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 ಇರೋದು ಅಷ್ಟು ಅಲ್ಲ, ಅವರೇ ಹೆಚ್ಚು ಅದನ್ನು ಹೇಳಿದ್ದು. ಆ್ಯಕ್ಚುಲಿ ನಮ್ಮ ಹತ್ರನೂ ಹೇಳಿದರು. ಆದರೆ ಏನಾಗತ್ತೆ ಸರ್, ಭಕ್ತರು ಅಂತ ಇರ್ತಾರೆ ಅವ್ರಿಗೆ. ಈ ಸ್ವಾಮೀಜಿಯವ್ರು ಎಷ್ಟೇ ಸೆಕ್ಯುಲರ್ ಇದ್ರು ಅವ್ರ ಸರೌಂಡಿಂಗ್ ಒಂದು ಭಕ್ತಿ ವರ್ಗ ಅಂತ ಇರುತ್ತೆ. ಆ ವರ್ಗ ನಿಯಂತ್ರಿಸ್ತಿರ್ತದೆ ಗೊತ್ತಿಲ್ದಂಗೆ. ಅದ್ರ ನಿಯಂತ್ರಣ ಐತಲ್ಲ, ಅದು ಭಾರಿ ಡೇಂಜರ್. ಯಾಕಂದ್ರೆ ನಾನು ಬಸವ ಸಂಚಾರ ಅಂತ ಒಂದು ಮಾಡಿದ್ದು ಹೇಳ್ಬಿಡ್ತೀನಿ. ಅದನ್ನು ನನಗೆ ಯಾವ ಮುಲಾಜಿಲ್ಲ, ಆದ ಘಟನೆ ಅದು. ನಾನು ಅಲ್ಲಿ ಮಾಡಿದ ಎಲ್ಲ ನಾಟಕದಲ್ಲೂ ಅತಿ ಹೆಚ್ಚು ನಮ್ಮ ದಲಿತ ತಳ ಸಮುದಾಯದ ಹುಡುಗರೇ ಇರ್ತಿದ್ದು. ನಾ ಕರೆದ್ರೆ ಇವತ್ತಿಗೂ ಬರ್ತಾರೆ. ಅಂದ್ರೆ ಒಂದು 10-15 ಹುಡುಗರು ಡೆಫಿನೆಟ್ಲಿ ಬರ್ತಾರೆ. ಸರ್ ಹಿಂಗೆ ನಾಟಕ ಮಾಡ್ತಿದ್ದೀನಿ ಬರ್ರಪ್ಪ ಅಂತೇಳಿ. ಅಂದ್ರೆ ಬಸವ ಸಂಚಾರ ಅಂತ ಮಾಡೋಣ ಅಂತ ಯೋಚನೆ ಮಾಡಿದೆ. ಶಿವ ಸಂಚಾರ ದೊಡ್ಡವರಿಗಾಯಿತು. ಅಂದ್ರೆ ಸಿವಿಲೈಸೇಷನ್ ಅಂದ್ರೆ ನಾಗರಿಕರಿಗೆ ಸಂಬಂಧಪಟ್ಟಂಗೆ ನಾವು ನಾಗರಿಕತೆಯನ್ನು ಕಲಿಸ್ಬೇಕಾದ ಮಕ್ಕಳಿಗೆ ಒಂದು ನಾಟಕ ಮಾಡ್ಬೇಕಂತೇಳಿ ನಾ ಏನು ಮಾಡಿದೆ, ಬಸವ ಸಂಚಾರ ಅಂತೇಳಿ ಮಾಡೋಣ, ಶರಣರದೇ ನಾಟಕ ಮಾಡೋಣ, ಎಲ್ಲ ಶಾಲೆಗಳಲ್ಲಿ ಶೋ ಮಾಡೋಣ ಅಂತೇಳಿ ಗುರುಗಳ ಹತ್ರ ಹೇಳಿದೆ. ಗುರುಗಳಿಗೆ ಭಾಳ ಖುಷಿ ಆಯಿತು, ಹ್ಞೂ ಅಂದ್ಬಿಟ್ರು. ಅದು ಆಮೇಲೆ ನಟರು ಯಾರೂ ಬರಲಿಲ್ಲಲ್ಲ. ಕಡೆಗೆ ನನಗೆ ಗೊತ್ತಿರೋ ಇಡೀ ಸರ್ಕಲ್ ಕರೆದಾಗ ಅದರೊಳಗೆ 12 ಜನ ಹುಡುಗರನ್ನ ಸೇರಿಸ್ಕೊಂಡ್ವಿ ಸರ್. 12ರೊಳಗೆ ಒಬ್ಬ ಮಾತ್ರ ಬೇರೆ ಇತರೆ ಇದು ಶೂದ್ರ ವರ್ಗದ ಬೇರೆ ಹುಡುಗ ಇದ್ದುಬಿಟ್ರೆ ಉಳಿದ 11 ಜನ ದಲಿತ ಹುಡುಗರೇ. ನೀವು ಸ್ವಾಮೀಜಿಯವ್ರು ಸೆಕ್ಯುಲರು, ಅವ್ರು ಯಾವತ್ತೂ ಯಾರ ಜಾತಿನೂ ಕೇಳಿದವರಲ್ಲ, ಏನೂ ಅಲ್ಲ. ಒಂದು ಸಲ ಏನೋ ಯಾವುದೋ ಒಂದು ಊರಿಗೆ ಹೋದಾಗ ನನಗೆ ಆ್ಯಕ್ಚುಲಿ ಒಂಥರ ಮನಸ್ಸಿಗೆ ಕಸಿವಿಸಿ ಅನಿಸಿದ್ದು ಅದು. ಗುರುಗಳು ಸ್ವತಃ ಹೇಳ್ತಾರೆ, ನಾವು ಮೂಲದಲ್ಲಿ ಮಾದಿಗರು, ಆಮೇಲೆ ಸಾದರಾದಿವಿ ಅಂಥೇಳಿ. ಅವತ್ತು ಬೇರೆ ಯಾವುದೋ ಒಂದು ಊರಲ್ಲಿ ಶೋಗೆ ಹೋದಾಗ ಅಲ್ಲಿ ಊಟಕ್ಕೆ ಕರೆದಾರೆ ಭಕ್ತರು. ಅವ್ರೇನು ಹೇಳ್ಬೇಕು ಭಕ್ತರು, ನೋಡ್ರಪ್ಪ ಇಲ್ಲಿ ಯಾರು ಹೊಲೆ ಮಾದಿಗರಿದ್ರೆ ಹೊರಗೆ ಕೂತು ಊಟ ಮಾಡಿ, ಲಿಂಗಾಯತರಷ್ಟೇ ಒಳಗೆ ಬನ್ನಿ ಅಂತ. ಇದು ನನಗೊಂಥರ, ಹುಡುಗರು ಫೋನ್ ಮಾಡಿದ್ರು ಸಡನ್ನಾಗಿ 1:30-2 ಗಂಟೆ ಅಷ್ಟೊತ್ತಿಗೆ. ನಾನು ಸಾಣೆಹಳ್ಳಿಲಿದ್ದೆ. ನನಗೊಂಥರ ಹರ್ಟ್ ಅನಿಸ್ಬಿಡ್ತು. ಇದೇನು ಹಿಂಗಾಗ್ಬಿಡ್ತಲ್ಲ ಅಂತೇಳಿ. ಬಂದುಬಿಡಿ ವಾಪಸ್ ಅಂತೇಳಿ ವಾಪಸ್ ಬಂದರು ಹುಡುಗರು. ಅವತ್ತು ಶೋ ಮಾಡಲಿಲ್ಲ ಮೇ ಬಿ. ಬಂದಾದ್ಮೇಲೆ ಗುರುಗಳ ಹತ್ರ ಕರ್ಕೊಂಡೋಗಿ, ನೋಡ್ರಿ ಬುದ್ಧಿ ಹಿಂಗೆ ಕೇಳ್ತಿದ್ದಾರೆ, ಇದು ಕಲಾವಿದರನ್ನೆಲ್ಲ ಹಂಗೆ ಜಾತಿ ಕೇಳಬಾರ್ದು, ತಪ್ಪಾಗ್ತದೆ, ನೀವು ಒಂದ್ಸಲ ಹೇಳಬೇಕು ಅಂತಂದೆ. ಹೌದೇನಪ್ಪ ಹೇಳ್ತೀನಿ ಅಷ್ಟೇ. ಮತ್ತು ಆಮೇಲೆ ಅದು ರನ್ ಆಯಿತು. 500 ಶೋ ಏನೋ ಆಯ್ತದು, ಸಿಕ್ಕಾಪಟ್ಟೆ ಎಲ್ಲ ಕಡೆ ಶೋ ಮಾಡಿದ್ವಿ. ಆದ್ರೆ ಒಂದು ಅಟ್ಲೀಸ್ಟ್ ಆ ಥರ ಕೇಳಿಸ್ಕೊಳ್ಳೋ ಗುಣ ಗುರುಗಳಿಗೆ ಮಾತ್ರ ಇರೋದು ಸರ್. ಸರೌಂಡಿಂಗ್ ವಾತಾವರಣದಾಗ ಅದಿಲ್ಲ ಅಂದರೆ ನಾವು ಏನು ಮಾಡಿದ್ರು ಕಷ್ಟ ಅಲ್ಲ. ಇಲ್ಲ, ಅವ್ರ ಬಗ್ಗೆ ನಾನು ತುಂಬ ಕೇಳಿದ್ದೀನಿ. ತುಂಬ ಅಪರೂಪ ಸ್ವಾಮೀಜಿ. ಹೌದೌದು, ಅಪರೂಪ ಸ್ವಾಮೀಜಿ. ವೈಚಾರಿಕವಾಗಿ ಭಾಳ ಇದಿದೆ. ಕಾವ್ಯದು ಕೂಡ ನಿಲುವು ಚೆನ್ನಾಗಿದೆ ಅವ್ರದ್ದು. ತಾವು ಏನು ಮಾತಾಡಬೇಕು, ಏನು ಹೇಳಬೇಕು ಅನ್ನೋದ್ರ ಬಗ್ಗೆ ಭಾಳ ಸ್ಪಷ್ಟತೆ ಇದೆ. ಅದು ಮಾತ್ರ ಒಳ್ಳೆಯದಿದೆ ಸರ್. ಸರೌಂಡಿಂಗ್ ಪ್ರಾಬ್ಲಮ್ ಇದೆ. ಹಾಗಾಗಿ ಅದೊಂದೇ ಮಠ ಅಂತಲ್ಲ ಸರ್, ನಾನು ಚಿತ್ರದುರ್ಗ ಮಠಕ್ಕೂ ನಾಟಕ ಮಾಡಿಸಿದೆ. ಅಲ್ಲೂ ಅದೇ ಥರದವರು ಮುರುಘೈ ಸ್ವಾಮಿಗಳು ಅಂತೇಳಿ, ಅದೇ ಥರದ ಪ್ರಾಬ್ಲಮ್. ಅವರು ಮಾತಾಡಲಿಕ್ಕೆ ಭಯಂಕರ ಮಾತಾಡ್ತಾರೆ ಅವರಂತೂ ಸ್ವಾಮೀಜಿ. ಬಹುಶಃ ಜೈಲಿಗೂ ಎಲ್ಲ ಹೋಗಿ ಬಂದ್ರವರು. ಆಳದಲ್ಲಿ ಅವರು ಇಡೀ ಮಠದಲ್ಲಿ ತಮ್ಮ ಸಮುದಾಯದವ್ರನ್ನೇ ನೇಮಿಸ್ಕೊಂಡಿದ್ದಾರೆ. ಶಿವಗಂಗೆಲ್ಲೂ ಹಂಗಿಲ್ಲ, ಇಲ್ಲೂ ಆಗಿತ್ತಲ್ಲ ಅದು ಸಿದ್ಧಗಂಗಾ, ಸಿದ್ಧಗಂಗೆ ಅಲ್ಲಿ ಗೊತ್ತಿಲ್ಲ, ಇನ್ಕ್ಯಾಸ್ಟ್ ಅಂತ ಅಲ್ಲಿ ಪದ್ಧತಿ ಇತ್ತು ಅಂತ ಹೇಳ್ತಾರೆ. ಹೌದು. ಬಟ್ ಅದೇ ಅದು ಆ ಮಟ್ಟಕ್ಕೆ ಹೋದಾಗ ಅವರು ಅದನ್ನ ಮೀರ್ಬೇಕಾಗಿತ್ತು. ಕೆಲವು ಮೀರ್ತಾರೆ, ಕೆಲವು ಮೀರಕ್ಕಾಗಲ್ಲ ಸರ್. ಮೀರಕ್ಕಾಗೋದಿಲ್ಲ ಅವ್ರಿಗೆ. ಅದು ಬಸವಣ್ಣಂಗೂ ಮೀರಕ್ಕಾಗಿಲ್ಲ, ಎಲ್ಲ ಗೊತ್ತಿಲ್ಲ. ಯಾಕಂದ್ರೆ ಅದೊಂದು ಸರೌಂಡಿಂಗ್ ಅವ್ರದ್ದೊಂದು ಕದಂಬ ಬಾಹುಗಳಿರ್ತಾವಲ್ಲ. ಡ್ರಾಮಾದಲ್ಲಿ ಒಂದು ಯಾರು ಬರುತ್ತಲ್ಲ, ಅದು ತುಗ್ಲಕಲ್ಲ, ಅಜೀಜಂದ್ರ ತುಗ್ಲಕಲ್ಲ ಅದು ನಾಟಕ ಬರುತ್ತೆ. ಇವರು ಕರ್ನಾಟಕದ್ದು ತಲೆದಂಡ ನಾಟಕದಲ್ಲಿ ಜಾತಿ ಅನ್ನೋದು ಮೈ ಚರ್ಮ ಇದ್ದಂಗೆ ಅದನ್ನ ಎಷ್ಟು ಕಿತ್ತರು ಮತ್ತೆ ಹುಟ್ಟಿ ಅದಾಗ ಬರ್ತಿರ್ತೈತಿ ಅಂತೇಳಿ ಬಿಜ್ಜಳ ಹೇಳ್ತಿರ್ತಾರೆ. ಹೌದು. ಈಗ ಅದೇ ನೀವು ನಿಮ್ಮ ಸ್ಟೂಡೆಂಟ್ ಆಗಿದ್ದಾಗ ಈ ಥರದ್ದು ಯಾವುದು ಅನುಭವಿಸಿಲ್ಲ? ಅದು ನಾನೇನು ಅನುಭವಿಸಿಲ್ಲ ಸರ್, ಎಸ್ಪೆಷಲಿ ನೀನಾಸಂನಲ್ಲಿ. ಯಾಕಂದ್ರೆ ನನಗೆ ಅಲ್ಲಿ ಇದು ವಿದ್ಯಾರ್ಥಿ ಜೀವನದಲ್ಲಿ ಆಗಿರುತ್ತೆ ಸರ್, ತುಂಬ ಆಗಿರ್ತದೆ. ಅದು ನಿಮ್ಮ ಶಾಲಾ ದಾಖಲಾತಿಯಲ್ಲೇ ಸಿಗ್ತಾಗೆ? ಹೌದು. ಹಾಡ್ಪದಂತಾನೆ ಇತ್ತು ದಾಖಲಾತಿಲಿ. ಆಮೇಲೆ ಅದನ್ನ ಅವ್ರು ಹಂಗೆ ಕನ್ಸಿಡರ್, ಅದು ಆ್ಯಕ್ಚುಲಿ ನನ್ನ ಜಾತಿ ಹಿಡಿದೇ ಕರೆದಂಗೆ ಆಗೋದು. ಅದು ಈಗಲೂ ನನಗೆ ಅದೇನು ಭಾಳ ಹೆಮ್ಮೆ. ಯಾರ ನಿಮ್ಮ ಜಾತಿ ಯಾವುದಂತ ಕೇಳಂಗೇ ಇಲ್ಲ ನನ್ನ ಯಾರು, ನನ್ನ ಹೆಸರಲ್ಲೇ ಇದೆ ಅಲ್ವಾ. ಹಂಗಾಗಿ ಅದು ಹೆಮ್ಮೆಯಿಂದನೇ ಹೇಳ್ತಿದ್ದೆ ನಾನು.
ಯಾವತ್ತೂ ಅದನ್ನೇನು ಮುಚ್ಚಿಟ್ಟು ಮರೆ ಮಾಡಿ ಹೇಳ್ಕೊಬೇಕಂತ ಅನಿಸಿಲ್ಲ ಸರ್. ನೀವು ನನ್ನ ಕಣ್ಣಂಗೆ ನೀವು 4-5 ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ದೀರಾ. ಹ್ಞೂ ಎಲ್ಲರಲ್ಲೂ ಕೂಡ ನೀವು ಅದೇ ಒಂದು ಏನೋ ಕೆಳ ಜಾತಿಯ ಇದು ಮಾಡೋದಂತ ಮಾಡ್ತೀವಿ. ಏನು ಅದನ್ನು ನೀವಾಗ ಆಯ್ಕೆ ಮಾಡಿದ್ರ ಅಥವಾ ಅದನ್ನು ನಿಮ್ಮ ಹುಡ್ಕೊಂಬತ್ತದ? ಇಲ್ಲ, ಸಿನಿಮಾ ಅಂತಲ್ಲ ಸರ್, ಇವನ್ ನಾಟಕನೂ ನಾ ಮಾಡಿಸಿದ್ದು ಎಲ್ಲ ನಾಟಕಗಳು ತಳ ಸಮುದಾಯದ ನಾಟಕಗಳು, ಅಂಚಿನ ನಾಟಕಗಳು. ನಾಟಕ ಬಿಡಿ, ಅಲ್ಲ ಅಂದ್ರೆ ನನ್ನ ವಿಚಾರ ನಾಟಕ ಬಂದು ನಿಮ್ಮ ಕೈಲಿರುತ್ತೆ, ನಾಟಕ ನೀವು ಮಾಡ್ತಾರೆ ನಿಮ್ಮ ಕೈ. ಸಿನಿಮಾಗಳಲ್ಲಿ ಇರ್ತದೆ. ಸಿನಿಮಾಗಳಲ್ಲಿ ನಾನು ಅವ್ರು ಹೇಳಿದ ತಕ್ಷಣ ನನಗೆ ಖುಷಿ ಆಗ್ಬಿಡ್ತದ ವಿಷಯ, ಈ ಚೆನ್ನಾಗಿದೆ ಅಂತ ಅನ್ಸಿದ್ರೆ. ನನ್ನ ಮೂಲ ಪ್ರಶ್ನೆ ಹೆಂಗಂತಂದ್ರೆ, ಆ ಸಿನಿಮಾ ನಿಮ್ಗೆ ಆ ಪಾತ್ರನಕ್ಕೆ ಮಾಡಿಸ್ತಾರಲ್ಲ ಅವ್ರಿಗೇನು ಏನೋ ಏನಂದ್ರೆ ಏನೋ ಈ ಕೆಲ ಸಮುದಾಯರು ಹಿಂಗೆ ಇರ್ತಾರೆ ಅಂತದೆ, ಹಿಂಗಿರ್ತಾರೆ, ಮುಖ ಹಿಂಗಿರ್ತಾರೆ ಅಷ್ಟೇ ಅಂತ. ಯಾಕ ಇದು ಬ್ರಾಹ್ಮಣರಲ್ಲಿ ಯಾಕೆ ಯಾರು ಹಂಗಿಲ್ವಾ? ಇದ್ದಾರೆ ಸರ್, ಸಿಕ್ಕಾಪಟ್ಟೆ ಇದ್ದಾರೆ. ಬ್ರಾಹ್ಮಣರಲ್ಲಿಲ್ವಾ, ಗೌಡ್ರಲ್ಲಿಲ್ವಾ? ಬೇಕು ಆಕ್ಚುಲಿ ಫೋಟೋ ಸಿನಿಮಾ ಐತಲ್ಲ, ಅದು ಆಯ್ಗಾರ ಸಮುದಾಯದ ಸರ್. ಆಕ್ಚುಲಿ ಆಯ್ಗಾರ ಜ್ಞಾನಪ್ಪ ಅನ್ನೋದು ಒಂದು ಆಯ್ಗಾರ ಒಂದು ಇದಕ್ಕೆ ಸಂಬಂಧಪಟ್ಟ ಒಂದು ಹೆಸರಲ್ಲೇ ಇದೆ ಅದೇ ಜ್ಞಾನಪ್ಪ ಅನ್ನೋ ಒಂದು ಕಲ್ಚರು. ಹಂಗಾಗಿ ಅದ್ರೊಳಗೆ ಅಂಥದ್ದೇನು ಇದಿಲ್ಲ. ಕ್ಯಾಸ್ಟ್ ಅಷ್ಟು ಗೊತ್ತಾಗಲ್ಲ, ಬಟ್ ಅದರಲ್ಲಿ ಒಂದು ಇದು ಇರ್ತಲ್ಲ, ನೀವು ಜರ್ನಿ ಹೋಗಿದ್ದು ಮತ್ತೆ ಬಹುಶಃ ಅದು ನನ್ನ ಮುಖ ಎಲ್ಲ ನೋಡಿ ಕರ್ಕೊಂಡ್ಬಂದು ಕಾರ್ಮಿಕರು. ನಾನು ಗಮನಿಸಿದೆ ತುಂಬಾ ಜನಕ್ಕೆ ಇವ್ರಿಗೆ ಇದೇ ಪಾತ್ರ ಕೊಟ್ಟರೆ ಸೂಕ್ತ ಅಂತ ನಂಗೆ ಮಾಡಿದ್ರೆ. ಯಾಕಂದ್ರೆ ನೋಡಿ ಗಮನಿಸಿ, ಉಮಾಶ್ರೀಗೆ ಸ್ಟಾರ್ಟಿಂಗ್ ಅಲ್ಲಿ ಎಂತ ಪಾತ್ರ ಕೊಟ್ಟರು, ಅಪ್ಪ ಅಮ್ಮ ಎಂತ ಅದ್ಭುತ ಆಕ್ಟ್ರು. ಅಮ್ಮ ಬರೀ ಕಾಮಿಡಿ, ಮತ್ತೇನೋ 3rd grade ಕಾಮಿಡಿ, ಬಾಯ್ ಬಿಟ್ರೆ ಏನೋ ಡಬಲ್ ಮೀನಿಂಗ್ ಕಾಮಿಡಿ ಕೊಟ್ಟು ಅಮ್ಮ ಆಮೇಲೆ ಚೆನ್ನಾಗಿದ್ದು. ಹೌದೌದು. ಆ್ಯಕ್ಚುಲಿ ನಮ್ಮ ಇದು ಸಾಧ್ಯತೆಗಳು ಗೊತ್ತಾಗದೆ ಆಮೇಲೆ, ಮೊದಲು ಏನೈತಲ್ಲ ಅದನ್ನೆಲ್ಲ ಅವ್ರು ಮಾಡಿಸ್ಬಿಡ್ಲಿ ಡೈರೆಕ್ಟರ್ಗಳು ಅಂತ ಒಂದು ಈಗೆಲ್ಲ ಹೊಸ ಡೈರೆಕ್ಟರ್ ಒಂದು ಏನೋ ಕಾಮಿಡಿ ಬರೆದಿದ್ದೀನಿ ಅಂದರು, ನೋಡೋಣ ಸರ್, ಚೆನ್ನಾಗಿದೆ ಅದು ಆ್ಯಕ್ಚುಲಿ. ಈಗ ಅದೇ ನಿಮ್ಗೆ ಯಾವುದು ಇದು 19, 20, 21 ಫಿಲಮ್ ಅಲ್ಲ ಅದು? ಫಸ್ಟ್ ಸಿನಿಮಾ 19, 20, 21 ಫಸ್ಟ್ ಫಿಲಮ್ ಅದೇ ನಮ್ಮದು. ಅದರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ ಏನೋ ಆದಿವಾಸಿ ಇದರಲ್ಲಿ. ಮತ್ತು ಅದು ಹೆಂಗೆ ಅನ್ಸ್ದಂಗೆ ಯಾವುದು, ಅದಕ್ಕೆ ಮೊದಲು ಜೈವಿಂಗ್ ಫಿಲಮ್ ಬಂದಿತ್ತು. ಜೈವಿಂಗ್ ಫಿಲಮ್ ಅವನು ಹೊಡಿತಾನಲ್ಲ ಅವನು, ಸೇಮ್ ಅದರ ಒಂದು ರೆಪ್ಲಿಕಾ ಥರ ಕಾಣ್ತಿತ್ತು. ಬಟ್ ನಾನು ಆ ಸಿನಿಮಾ ಬಗ್ಗೆ ಒಂದು ಸ್ವಲ್ಪ ಒಂಚೂರು ಸಿನಿಮಾ ಬರ್ತಿದ್ದೆ, ವಿರೋಧ ಮಾಡ್ಬರ್ತಿದ್ದೆ, ಏನೋ ಒಂದು ಸ್ವಲ್ಪ ಮಾತುಕತೆ. ಬಟ್ ಅದರಲ್ಲಿ ನಿಮ್ಮ ನಟನೆ ಚೆನ್ನಾಗಿತ್ತು. ಅಲ್ಲಿಂದ ನಿಮಗೆ ಒಂದಷ್ಟು ಅವಕಾಶ ಸಿಗಕ್ಕೆ ಶುರು ಆಯ್ತಲ್ವಾ? ಹಾಗೇನಿಲ್ಲ ಸರ್, ಅದು ಬರೋಕ್ಕಿಂತ ಅದಕ್ಕೆ ನಾವು ಕಮಿಟ್ ಆಗಿತ್ತ ಬಿಫೋರೇ ಫೋಟೋ ಕಮಿಟ್ ಆಗಿದ್ದೆ. ಫೋಟೋನೇ ಮೊದಲು ಮಾಡಬೇಕಾಗಿತ್ತು, ಅದು ಕಾರಣಾಂತರಗಳಿಂದ ಲೇಟ್ ಆಯಿತು. ಹಾಗಾಗಿ ಫೋಟೋ ನಾ ಕಮಿಟ್ ಆಗಿದ್ದು ಮೊದಲನೇದ್ದು, ಆಮೇಲೆ ಎರಡನೇದ್ದು 1920-21. ನಿಮ್ಮದು ಫೋಟೋ ಜರ್ನಿ ಹೇಳಿ. ಫೋಟೋ ಜರ್ನಿ ಇಂಟ್ರೆಸ್ಟಿಂಗ್ ಆಗಿತ್ತು ಸರ್. ಉತ್ಸವ ಸ್ವಲ್ಪ ಅವ್ರು ಅಲ್ಲಿ ಬಿಸಿಲಾಗ ಕರ್ಕೊಂಡೋಗಿ ಭಾಳ ಕಿರಿಕಿರಿ ಮಾಡಿಬಿಟ್ರು. ನಮಗೆ ಅದು ಏನಂದರೆ, ಈ ಇಲ್ಲಿಂದ ಬೆಂಗಳೂರಿಂದ ನಡೆಸ್ಕೊಂಡು ಅಲ್ಲಿ ತನಕ ಹೋಗೋದೊಂದು ಇದೆಯಲ್ಲ ಜರ್ನಿ, ನೀವು ಇಮ್ಯಾಜಿನೇಷನ್ ಒಳಗೆ ಅದನ್ನು ನಾವು ಇಡೀ ಇದನ್ನು ಅಲ್ಲಿ ಕುಷ್ಟಗಿ, ಕೊಪ್ಪಳದ ಎಂಡು ಮತ್ತು ರಾಯಚೂರು ಜಿಲ್ಲೆ ಒಳಗೆ ಮಾಡಬೇಕಿತ್ತು. ಅದು ಹೆಂಗೆ ಶೂಟ್ ಮಾಡಬೇಕಿತ್ತಂದ್ರೆ, ನಾವು ಹೈವೇನೇ ಸ್ಟಾಪ್ ಮಾಡಿ ಎಲ್ಲ ಹೋಗ್ತಿರೋ ಬಸ್ಗಳನ್ನೆಲ್ಲ ನಿಲ್ಲಿಸಿ ಕೊರೋನಾ ತೋರಿಸ್ಬೇಕಿತ್ತು. ಅಂದರೆ ಯಾವ ರೋಡಲ್ಲೂ ಯಾವ ವೆಹಿಕಲ್ಲು ಓಡದೇ ಇರುವಂಗೆ ಮಾಡಬೇಕಿತ್ತು. ಅದಕ್ಕಾಗಿ ಈ ಹುಡುಗರೆಲ್ಲ ಎಷ್ಟೋ ಸಲ ಲಾರಿ ಡ್ರೈವರ್ ಹತ್ರ ಕೆಟ್ಟದಾಗ ಬಯಸ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಹುಡುಗರ ಕೆಲಸ ಮಾಡ್ತಿರೋರು. ನಮ್ದೊಂದು ಶಾರ್ಟ್ ಅಷ್ಟೇ ಈ ಕಡೆಯಿಂದ ಈ ಕಡೆ ಪಾಸ್ ಆಗಬೇಕು ಹೈವೇ ಒಳಗೆ, ಅಷ್ಟಕ್ಕಾಗಿ ಒಂದು 1000 ಲಾರಿ ಎರಡು ಕಡೆ ನಿಲ್ಲಿಸಿರ್ತಿದ್ರು, ಬಸ್ಸು ಲಾರಿ. ಅವ್ರು ಹೆಂಗೆ ಬರೋರು ಅಂದರೆ, ಅವ್ರು ಹೇಳ್ತಿದ್ರು ಬಂದ ಮೇಲೆ ಹಸಿದಿರ್ತಿದ್ರು ಸರ್, 2 ಗಂಟೆ ವಿಪರೀತ ಬಿಸಿಲು, ಇವ್ರಿಗೆ ಹಸಿವು, ಆ ಲಾರಿ ಡ್ರೈವರ್ಗಳಿಗೆ ಹಸಿವು. ಅವ್ರು ಜಗಳ ಮಾಡಿಬಿಡೋರು, ನೀವೇನು ಭಾರಿ ಇದನ್ನ ಮಾಡ್ತಿದ್ರಿ, ಅಲ್ಲಿ ಸಿನಿಮಾ ಮಾಡ್ತೀನಿ ಅಂತೇಳಿ ರೋಡ್ ಬಂದ್ ಮಾಡ್ತಿದ್ರ ಅಂತೇಳಿ ಕೆಟ್ಟದಾಗ ಬೈದಾರೆ ನಮ್ಮ ಹುಡುಗರಿಗೆ. ಅಂಥದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಲ್ಲಿ ನಮಗೆ ಫೋಟೋ ಸಿನಿಮಾದಾಗೆ. ಅದಾದಮೇಲೆ ಚೆನ್ನಾಗಿತ್ತು. ಹೊತ್ತು ಒಂಥರ ಒಂದು ಶಾರ್ಟಲ್ಲಿ ಅದು ಡ್ರೋನ್ ಶಾಟ್ ಆಗುತ್ತೆ, ಅದ್ರಲ್ಲಿ ನೀವು ಆ ಮಗುನ ಹೆಗಲ್ ಮಾಡ್ಕೊಂಡು ಕಾಲು ಇದು ಮಾಡ್ಕೊಂಡು ಹೋಗ್ತೀರಾ, ಅದನ್ನ ಅದೊಂದು ಸಿಂಗಲ್ ಶಾಟ್ ಅಥವಾ? ಸಿಂಗಲ್ ಶಾಟ್ ಸರ್, ಸಿಂಗಲ್ ಶಾಟ್ ಅದು. ಆ್ಯಕ್ಚುಲಿ ನನಗೆ ಭಾರಿ ಸುಸ್ತಾದ ಶಾಟ್ ಅದು ಆ್ಯಕ್ಚುಲಿ, ತುಂಬ ಅದ್ಭುತ. ಹೌದೌದು. ಅದು ಏನಂದ್ರೆ ಒಂದು 1.25 ಕಿಲೋಮೀಟರ್ ನಡೆದು ಓಡಿದ್ದೀನಿ ಹೆಚ್ಚು ಕಡಿಮೆ. ಹೊಲ್ದಾಗಿಂದ ಬಂದು ಇಲ್ಲಿ ಇಳಿಸಿ ಇಲ್ಲಿಂದ ಹುಡುಗನ ಎತ್ಕೊಂಡು ಓಡ್ತಾ ಇರ್ಬೇಕು, ಕಾರ್ ಕಾಣುತ್ತೆ. ಹೌದೌದು. ಅವತ್ತು ಅಷ್ಟೇ ನೋಡಿ ಸರ್, ಅದು ಆ್ಯಕ್ಚುಲಿ ಆಫ್ಟರ್ ಲಾಕ್ಡೌನ್ ಅಲ್ವಾ ನಾವು ಮಾಡಿದ ಸಿನಿಮಾನ. ಬಸ್ಸು ಎಲ್ಲ ಫುಲ್ ಕ್ಯೂವಲ್ಲಿ ಇದಾವೆ, ಒಂದು ಸ್ವಲ್ಪ ಇನ್ನೊಂದು ಚೂರು ಮೇಲೆ ಹೋಗಿದ್ದು ಡ್ರೋನ್ ಆ ಕಡೆದೆಲ್ಲ ಕಾಣ್ತಿತ್ತು ಬಹುಶಃ. ಹಂಗಾಗಿ ಅದ್ರಲ್ಲಿ ಒಂದು ಹಲ್ತಿಕ್ಕೆ ನಿಲ್ಲಿಸಿದ್ದಾರೆ ಡ್ರೋನ್. ಇಲ್ಲಿದ್ರೆ ಬಸ್ಸು ಲಾರಿ ಎಲ್ಲ ಬಂದು ಸೈಡ್ ರೋಡಲ್ಲಿ ನಿಂತಿದ್ದು ಇದ್ದಾವೆ ಅದರೊಳಗೆ.
ಅದನ್ನು ಸ್ವಲ್ಪ ಇದನ್ನ ಮಾಡಿದ್ದಾರೆ. ನೀವು ಆ ಕಡೆ ಸೀನಲ್ಲಿ ಹ್ಞೂ ನೀವು ನಿಮ್ಮ ಕಣ್ಣಲ್ಲಿ ನೀರು ಬರಲಿಲ್ಲ ಅದು ಹೆಂಗೆ ಕಂಟ್ರೋಲ್ ಮಾಡ್ಕೊಂಡಿದ್ದೀರಿ ಅಂತ? ಇಲ್ಲ ಸರ್, ಅದು ನೀವು ಸಿನಿಮಾ ಅಂದರೆ ಕಟ್ ಮಾಡ್ತಾರೆ ಶಾರ್ಟ್ಸ್ ಎಲ್ಲ. ಅದೇ ಪ್ರೇಕ್ಷಕ ಕೇಳ್ತಾ ಇದ್ದೀನಿ, ಯಾವುದೋ ಒಂದು ಟೆಕ್ನಿಷಿಯನ್ ಆಗಿ ಕೇಳ್ತಾ ಇಲ್ಲ. ಅಂದರೆ ನಿಮ್ಗೆ ಇರುತ್ತಲ್ಲ ಆ ಫೀಲು ಕಡೆಗೆ, ಅಂದರೆ ನೀವು ಅದು ಅಲ್ಲಿ ಬಂದು ಅವನೇನೋ ಸುಮೋ ಯಾವುದೋ ಟ್ರ್ಯಾಕ್ಸ್ಗೆ ಈ ಕಡೆಯಲ್ಲಿ ಮಗು ಕಾಣ್ತದೆ, ಆಮೇಲೆ ನಿಮ್ಗೆ ಇದು ಇದಾಗುತ್ತೆ, ಅದು ಮೊದಲೇ ನಿಮ್ಗೆ ಗೊತ್ತಾಗಿರುತ್ತಲ್ಲ? ಗೊತ್ತಿರುತ್ತೆ ಸರ್. ಅದನ್ನೆಲ್ಲ ನೀವು ತುಂಬ ಕಂಟ್ರೋಲಿಂಗ್. ಯಾವ ದೃಶ್ಯ ಸರ್? ಹಾಸ್ಪಿಟ್ಲ್ ಅಲ್ಲ ಕಡೆ ದೃಶ್ಯ ಅಲ್ಲ? ಹೌದು, ಅಲ್ಲ ಹಾಸ್ಪಿಟ್ಲಲ್ಲಿ. ಹಾಂ, ಹಾಸ್ಪಿಟ್ಲಲ್ಲಿ ಅಂದ್ರೆ ಅನುಭವಿಸ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ತಂದೆ ಮಗ ಇಬ್ಬರು ಇಷ್ಟು ದೂರದಿಂದ ನಡೆದು ಅಲ್ಲೋಗಿ ನಿಂತ ಮೇಲೆ ಉತ್ಸವ ಹೇಳಿದರು, ಇದನ್ನ ಹಿಂಗೆ ಮಾಡ್ಬೇಕು ಸರ್ ಅಂತ ಒಂದು ಮಾಡೆಲ್ ಹಾಕಿಕೊಟ್ಟಿದ್ರು. ಅದನ್ನು ಮಾತ್ರ ಮಾಡುವಾಗ ಈಗ ನಾವು ಥಿಯೇಟ್ರ್ನವರು ಒಂದು ಸ್ವಲ್ಪ ಅವಕಾಶ ಸಿಕ್ಕರೆ ಜಾಸ್ತಿ ಮಾಡ್ತಿರ್ತೀವಿ ಸರ್. ಅವು ಉತ್ಸವ ನಾನು ಕರೆಕ್ಟಾಗಿ ಏನು ಹೇಳಿದ್ದೆ, ಇಲ್ಲ ಅದನ್ನು ಹಂಗೆ ಮಾಡಬೇಡಿ ಸರ್, ಇಷ್ಟೇ ಮಾಡಿ ಅಂತೇಳಿ ಒಂದು ಸಲ ರಿಹರ್ಸಲ್ ಮಾಡಿದ್ದೀವಿ. ಅದನ್ನು ರಿಹರ್ಸಲ್ ಮಾಡಿದ್ರಿಂದಾಗಿ ಅದು ಅಷ್ಟೇ ಕರೆಕ್ಟಾಗಿ ಮಾಡಿದ್ದು. ಅದು ಉತ್ಸವದ ಇದು ಆ್ಯಕ್ಚುಲಿ ಐಡಿಯಾ ಅದು. ಆಮೇಲೆ ನನಗನ್ನಿಸ್ತು ಆ್ಯಕ್ಚುಲಿ ಮಾತು ಸಿಕ್ಕರೆ ಥಿಯೇಟ್ರ್ನವ್ರು ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ತಿರ್ತೀವಿ ನಾಟಕದವ್ರು. ನಾನು ಈಗ 1920 ಅದು 2 ಎಟ್ ಎ ಟೈಮ್ ಶೂಟ್ ನಡೀತಿತ್ತು ಸರ್. ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗಿದ್ದೆ. ಇಲ್ಲೊಂಚೂರು ಭಾಳ ಸುಖವಾದ ಇದಿತ್ತು, ಏನಂದರೆ ಪ್ರೊಡಕ್ಷನ್. ಟೀ ಅಂದ ತಕ್ಷಣ ಟೀ ಬರೋದು, ನೀರು ಅಂದ ತಕ್ಷಣ ನೀರು ಬರೋ ಥರದ್ದು ಒಂದು ವಾತಾವರಣ ಇತ್ತು. ಅಲ್ಲಿ ಸಡನ್ನಾಗಿ ಹೋದ್ರೆ ಅಲ್ಲಿ ಯಾರು ಟೀ ಅನ್ನಂಗಿಲ್ಲ, ನಾನೇ ಹೋಗಿ ತೊಗೊಂಬರ್ಬೇಕು. ಬಹುಶಃ ನಾವೇ ದುಡ್ಡು ಕೊಡ್ಬೇಕು, ಲಾಲು ಜಾಗೀರ ಕೊಟ್ಟು ಟೀ ಕುಡಿದು ಬರಬೇಕು, ಆ ಥರದ್ದಿತ್ತು ಸರ್. ಅದಕ್ಕೆ ಹೌದೌದು. ಇದು ಹೆಬ್ಬುಲಿ ಕಟ್ಟು ಅದು ಒಂದು 15-20 ದಿನ ನಾನು ಅಲ್ಲಿ ರಾಯಚೂರಾಗಿದ್ದೆ. ಚಂದ್ರಬಂಡ ಅಂತೇಳಿ ಒಂದು ಊರು ಸರ್. ಉಮಾದು ಅವರಲ್ಲಿ ಕೋಲಾರ ಭಾಷೆ ನಿಮ್ದು, ಆ ಭಾಷೆ ಹೆಂಗೆ ಇಬ್ಬರದು ಅಂತ ಕಾಂಬಿನೇಷನ್ ಟ್ರೈ ಮಾಡ್ತಿದ್ದಳು ಉಮಾ. ಗೊತ್ತು, ನೋಡಿದೆ. ಅದು ಕೂಡ ಅದು ಸ್ಲ್ಯಾಂಗ್ ಬಂದೇ ಬಿಡುತ್ತೆ, ಅದು ಎನಕ ಅದು ಬಂದ್ಬಿಡುತ್ತೆ. ಅದನ್ನ ಒಂಥರ ಅನ್ಸತ್ತೆ ಬಿಡೋದು, ಏನೋ ಒಂದು ಹೊಸ ಭಾಷೆ ಅನ್ಸುತ್ತೆ. ಈಗ ನಮ್ಮ ಕೋಲಾರ ಭಾಷೆ ಗೊತ್ತು, ಅದು ನಮಗೆ ಗೊತ್ತಾಗುತ್ತೆ, ಈಸಿ ಅನ್ಸುತ್ತೆ. ಆಮೇಲೆ ಗೊತ್ತಿಲ್ಲದವ್ರಿಗೆ ಇದು ಒಂದು ಭಾಷೆ ಬರೋದ ಅಂತ ಹಂಗೇನಿಲ್ಲ ಸರ್. ನಾವು ಯೋಚನೆ ಮಾಡಿದ್ವಿ ಕಡೆಗೆ ಅದನ್ನ. ಭೀಮರಾವ್ ಗಂದೆ ಕಡೆಗೆ ನಾನು ಇವನು ಯಾವಾಗೋ ದುಡ್ಯಾಕೆ ಹೋಗಿ ಬೆಂಗಳೂರಾಗ ಕೋಲಾರ ಹುಡುಗಿನ ಮದುವೆ ಆಗ್ಬಿಟ್ಟು ತಲ್ಬಿಟ್ಟು ಏನು ಮಾಡೋಕ್ಕೆ ಬರಲದು ಅನಿವಾರ್ಯ ಅಲ್ವಾ ಸರ್. ಈಗ ಕೋಲಾರದವ್ರು ಯಾರಾದರೂ ಉತ್ತರ ಕರ್ನಾಟಕ ಮದುವೆ ಆಗಿ ಬಂದ್ರೆ ಹಂಗೆ ಮಾತಾಡ್ತಿರ್ತಾರೆ ಅವ್ರು ಹೆಚ್ಚು ಕಡಿಮೆ. ಹಂಗೆ ಯೋಚನೆ ಮಾಡಿದ್ವಿ, ಚೆನ್ನಾಗಿ ಮಾಡಿದ್ದಲ್ಲ ಆ್ಯಕ್ಚುಲಿ ಉಮಾ ಅದರೊಳಗೆ. ಬಟ್ ನಿಮ್ಗೆ ಸಿಕ್ಕಿದ ಅವಕಾಶಗಳೆಲ್ಲ ಒಳ್ಳೊಳ್ಳೆ ಫಿಲಮ್ ಅವಕಾಶ ನೀವೊಂದು ಮಾಡಿ ಸರ್ ಬೇಗ ನೋಡೋಣ. ಯಾರು ಹಣ ಹಾಕುವಂಥ ಧೈರ್ಯ ಇದ್ರೆ ಖಂಡಿತ ಮಾಡೋಣ. ಆಮೇಲೆ ನಿಮ್ಮ ಮುಂದಿನ ಯೋಚನೆಗಳು? ನಾನೊಂದು ಸಿನಿಮಾ ಮಾಡಿದೆ ಸರ್, ಪರಿಜಾ ಅಂತೇಳಿ. ಎಲ್ಲಮ್ಮ, ಆ್ಯಕ್ಚುಲಿ ಅದನ್ನು ಮಾಡೋಕ್ಕಿಂತ ಬಿಫೋರ್ ಒಂದು ನಾಟಕ ಮಾಡಿದ್ವಿ ಅದ್ರ ಮೇಲೆ. ಎಲ್ಲಮ್ಮ ಕಲ್ಟಲ್ಲಿ ಹೆಂಗಿದೆ ಲೈಫ್ ಅಂದ್ರೆ, ಈಗ ಸೌದತ್ತಿ ಅನ್ನೋದು ಆಕೆ ಆ್ಯಕ್ಚುಲಿ ತಳ ಸಮುದಾಯದ ದೇವತೆ ಎಲ್ಲಮ್ಮ. ಈಗ ಅತಿ ಹೆಚ್ಚು ತಳ ಸಮುದಾಯದ ಜನನೇ ಆ ದೇವ್ರಿಗೆ ಹೋಗೋದು, ಬೇಡ್ಕೊಳ್ಳೋದು, ಮತ್ತು ಇದನ್ನು ಶಕ್ತಿ ದೇವತೆ. ಶಕ್ತಿ ದೇವತೆ. ಹಾಗಾಗಿ ಅದನ್ನು ನಾವು ಅದ್ರ ಬಗ್ಗೆ ಒಂಚೂರು ಏನೋ ಕೆಲಸ ಮಾಡೋಣ ಅಂಥೇಳಿ ಒಂದು ನಾಟಕನ ಗುಡ್ಡದ ಹಾಡು ಅಂಥೇಳಿ ಚೌಡಿಕೆ ಪದಗಳನ್ನ ಇಟ್ಕೊಂಡು ಮಾಡಿದ್ದು. ಬಹುಶಃ ರಂಗಭೂಮಿಲಿ ಚೌಡಿಕೆ ಪದಗಳನ್ನ ಬೇರೆ ಬೇರೆಯವ್ರು ಬಳಸಿರ್ಬೋದು, ಆದರೆ ನಾವು ಆನ್ ದಿ ಸ್ಟೇಜ್ ಇಬ್ಬರು, ನಾನು ನನ್ನ ಹೆಂಡತಿ ಹಾಡ್ತಾನೆ ಕಟ್ಕೊಂಡೊಂದು ನಾಟಕ. ಅದಾದಮೇಲೆ ಅದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಅದನ್ನು ಹಾಡುಗಳನ್ನ ಹುಡುಕಾಟ ಮಾಡುವಾಗ ಈ ಗಂಡು ಜೋಗಪ್ಪಗಳು ಅಂತ ಕರೀತಾರೆ ನಮ್ಮಲ್ಲಿ. ಗಂಡು ಜೋಗಪ್ಪಗಳು ಅಂದರೆ ಅವರು ಸೀರೆ ಉಟ್ಟಿರ್ತಾರೆ ಗಂಡು ಹುಡುಗರೇ. ಆ ಥರದವ್ರನ್ನ ಹುಡ್ಕೊಂಡು ಹೋಗಿ ಅವ್ರ ಹತ್ರ ಒಂದಷ್ಟು ಟ್ಯೂನ್ಗಳನ್ನ, ಹಾಡುಗಳನ್ನ ಕಲಿತಿದ್ವಿ. ಹಂಗೆ ಕಲಿಯುವಾಗ ಕೇಳಿದ ಬಹುತೇಕ ಜನರ ಕತೆ ಏನಿತ್ತಂದರೆ, ಅವ್ರು ಗೊತ್ತಿರೋ ಗೆಳೆಯರೆಲ್ಲ ಅವ ಹೆಣ್ಣು ಹುಡುಗಿ ಥರ ಆಡ್ತಿದ್ದಾನೆ ಅನ್ನೋ ಕಾರಣಕ್ಕೆ ಅವು ಸ್ವತಃ ಮನೆಗಳಲ್ಲೇ ಮರ್ಯಾದೆ ಹತ್ಯೆ ಆಗಿದೆ ಎಷ್ಟೋ ಜನರದ್ದು. ನೀವು ಹೆಣ್ಮಕ್ಳದ್ದು ಮರ್ಯಾದೆ ಹತ್ಯೆ ಆದರೆ ಅದು ಗೊತ್ತಾಗತ್ತೆ ಸಾರ್ವಜನಿಕವಾಗಿ 4 ಜನಕ್ಕೆ. ಈ ಥರ ಇದ್ದವರು ಇವತ್ತು ರಾತ್ರಿ ಹೇಳ್ದೆ ಕೇಳಿದೆ ಮನೆ ಬಿಟ್ಟ ಅಂತ ಹೇಳಿಬಿಟ್ರೆ ಮುಗಿದೋಯ್ತು, ಊರೊಳಗೆ ಯಾರಿಗೂ ಗೊತ್ತಾಗೋದಿಲ್ಲ. ಮನೆ ಬಿಟ್ಟು ಹೋಗಿಬಿಟ್ಟ ಅಂತಂದರೆ ಇವರೇ ದಫನ್ ಮಾಡಿದ್ದು ಎಷ್ಟೋ ಕಥೆಗಳನ್ನ ಹೇಳಿದರು ನನಗೆ. ಅವರು ಕೇಳಿದಾಗ ನನಗದೊಂಥರ ವಿಚಿತ್ರ ಅನಿಸ್ಬಿಡ್ತು. ಆಮೇಲೆ ಅದು ಆ ಥರದ್ದೊಂದು ಘಟನೆ ನಮ್ಮೂರಲ್ಲಿ ನಾನು ಚಿಕ್ಕವನಿದ್ದ ನಡೆದಿತ್ತು. ಒಂದು ನಮ್ಮ ಊರ ಹತ್ರನೇ ಒಂದು ತಾಂಡ ಇದೆ, ತಾಂಡದೊಳಗೆ ನಡೆದಿತ್ತು. ಇದೆರಡು ಇಟ್ಕೊಂಡು ನಾವು ಇದನ್ನು ಬೇರೆ ಥರ ಒಂದು ಸಿನಿಮಾ ಮಾಡೋಣ ಅಂತಲೇ ಪರಿಜಯ ಅಂತೇಳಿ ಒಂದು ಸಿನಿಮಾ ಮಾಡಿದ್ದೀವಿ. ಅದು ಮಾಡಿದೆ ಸರ್. ಅದಾದಮೇಲೆ ನನಗೆ ಒಂಥರ ನಮ್ಮ ಊರಿನ ಅಥವಾ ನಮ್ಮ ಪರಿಸರದೊಳಗೆ ನಡೆದಂಥ ಕಥೆಗಳನ್ನ ಹೇಳ್ಬೇಕಂತೇಳಿ ಒಂದು ಆಸೆ ಇದ್ದಿದ್ದರಿಂದ ಅದನ್ನು ನಾನು ನನ್ನ ಲಿಮಿಟ್ ಒಳಗೆ ಎಷ್ಟಾಗುತ್ತೋ ಅಷ್ಟೇ ಕಡಿಮೆ ಬಜೆಟಲ್ಲಿ ಅದನ್ನು ಟ್ರೈ ಮಾಡಿದ್ದೀವಿ. ಇನ್ನು ಮುಂದೆ ಒಂಚೂರು ಕಮರ್ಷಿಯಲಾಗಿ ಯೋಚನೆ ಮಾಡೋಣ ಅಂತಿದೆ. ಅಂದರೆ ಈ ಫೆಸ್ಟಿವಲ್ಗಳಿಗೆಲ್ಲ ಸಿನಿಮಾ ಮಾಡೋದು ಬಿಟ್ಟು ಸ್ವಲ್ಪ ಜನರಿಗಾಗಿ ಸಿನಿಮಾ ಮಾಡೋಣ, ಎಲ್ಲರೂ ನೋಡುವಾಗ ಮಾಡೋಣ.
ಅಲ್ಲ, ಅದೊಂದು ಆಸೆ. ಜನ ನೋಡ್ಬೇಕಷ್ಟೇ. ಅದೇ ಜನ ನೋಡಬೇಕು. ಆಮೇಲೆ ಜನ ನೋಡೋ ಸಿನಿಮಾ ಇರ್ತಾವಲ್ಲ, ಆಲ್ಮೋಸ್ಟ್ ಕಮರ್ಷಿಯಲ್ ಸಿನಿಮಾಗಳು, ಜನ ಅದನ್ನ ಯಾಕೆ ನೋಡ್ತಾರೆ ನಂಗೆ ಗೊತ್ತಿಲ್ಲ, ಅರ್ಥ ಆಗಲ್ಲ ಇನ್ನು. ಅದೇನು ಕೊಡ್ತಾರೆ, ಅದೇನು ಸಿಗುತ್ತೆ ಗೊತ್ತಿಲ್ಲ ಅಂತ. ಖುಷಿ ಸಿಗ್ಬೋತಾ ಅಥವಾ ಒಂಥರ ಸ್ಯಾಟಿಸಮ್ ಸಿಗ್ಬೋದ ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಜನ ಯಾರು ನೋಡ್ತಾರೆ, ದುಡ್ಡು ಕೊಡ್ತಾರೆ, ಅದಕ್ಕೆ 100 ಕೋಟಿ 200 ಕೋಟಿ 300 ಕೋಟಿ ಹಂಗೆ ಮಾಡುತ್ತೆ. ಅಲ್ಲ, ಎಷ್ಟೇ ಕೋಟಿ ಮಾಡಿದ್ರೆ ನೀವು ಎಮೋಷನ್ ಇರಲೇಬೇಕಲ್ಲ ಸರ್. ಒಂದು ಕಥೆ ಎಮೋಷನ್ಸನ್ನು ನೀವು ಪಾಸ್ ಮಾಡಲೇಬೇಕು. ಅದು ಪಾಸ್ ಮಾಡೋದೇ ಕಮರ್ಷಿಯಲ್ ಆ್ಯಕ್ಚುಲಿ. ನಾವು ಈ ಫೆಸ್ಟಿವಲಿಗೆ ಮಾಡ್ತೀವೋ ಇದಕ್ಕೆ ಮಾಡ್ತೀವೋ ಅದಲ್ಲ. ಆದರೆ ನಮ್ಮಲ್ಲಿ ಈಗ ಆ್ಯಕ್ಚುಲಿ ಇಂಡಸ್ಟ್ರಿ ಒಳಗೆ ಕಮರ್ಷಿಯಲ್ ಥಾಟ್ಸ್ ಬದಲಾಗಿದ್ದಾವೆ ಪೂರ್ಣ. ಹಿಂಗಿದ್ರೆ ಕಮರ್ಷಿಯಲ್ ಅಂತ ಒಂದು ಐಡಿಯಾ ಇತ್ತು ನೋಡಿ ಸರ್ ನಮಗೆ. ಅದು ಹೊರಟೋಗಿದೆ ಈಗ. ಅದು ಹೊರಟೋಗಿ ಒಂದಷ್ಟು ಕಮರ್ಷಿಯಲ್ ಯೋಚನೆಗಳು ಬದಲಾಗಿದ್ದಾವೆ. ಅದು ಪ್ರೇಕ್ಷಕರಿಗೂ ಅರ್ಥ ಆಗಿದೆ. ನೀವು ಈಗ ಇನ್ನೊಂದು ಯಾವುದೋ ಕಾಮಿಡಿ ಥರದ್ದೊಂದು ನಾಟಕದ ಥರದ್ದೇ ಒಂದು ಸಿನಿಮಾ ಮಾಡಿದಾಗ ಅಷ್ಟೊಂದು ಜನ ಕಿತ್ಕೊಂಡ್ಬಂದು ನಾಟಕ ನೋಡ್ತಾರೆ, ಸಿನಿಮಾ ನೋಡ್ತಾರಂತಾದರೆ ಅಂಥದ್ದು ನಮ್ಮಲ್ಲಿ ಗಡಿ ಭಾಗದಾಗ ಸಿಕ್ಕಾಪಟ್ಟೆ ಇದೆ. ಮರಾಠಿ, ಕನ್ನಡ ರಂಗಭೂಮಿಲಿ ಎಷ್ಟೊಂದು ಕಾಮಿಡಿ ಇದಾವೆ ಸರ್. ನೀವು ಶ್ರೀಕೃಷ್ಣ ಪಾರಿಜಾತ ಇಡೀ ರಾತ್ರಿ ಕೂತ್ ನೋಡೋದು ಏನಕ್ಕಂದ್ರೆ ಹಳ್ಳಿ ಜನ ಅದರೊಳಗೆ ಬರೋ ದೂತೆ ಪಾತ್ರ ಎಲ್ಲರನ್ನೂ ಕಾಮಿಡಿ ಮಾಡ್ತಿರ್ತಾರೆ, ಎಲ್ಲರನ್ನೂ ಗೇಲಿ ಮಾಡ್ತಿರ್ತಾರೆ. ಎಂಥ ಕೃಷ್ಣ ಬಂದರೂ ಕೃಷ್ಣನೂ ಗೇಲಿ ಮಾಡ್ತಾರೆ, ರಾಧೆನೂ ಗೇಲಿ ಮಾಡ್ತಾರೆ. ಆ ಗೇಲಿ ಮಾಡ್ತಾರನ್ನೋ ಅಂಶನೇ ಹೆಚ್ಚು ಖುಷಿ ಕೊಡುತ್ತೆ. ಅಂದ್ರೆ ದೇವರು ಸಾಮಾನ್ಯ ನಾವು ನಮ್ಮಂಗೆ ಕ್ವಶನ್ ಮಾಡ್ತಾರೆ ನೋಡಿ, ಯಾರೋ ಒಬ್ಬ ದೂತೆ ಅನ್ನೋ ಒಂದು ಖುಷಿಗಾಗಿ ಇಡೀ ರಾತ್ರಿ ನಾಟಕ ನೋಡ್ತಾರೆ. ಭಕ್ತಿ ಅಂತಿಲ್ಲ ನೋಡಿ ನೀವು ನಮ್ಮ ಸನ್ನಾಟದಲ್ಲಿ. ಬೇಕಾದ್ರೆ ನೀವು ಯಕ್ಷಗಾನದಲ್ಲಿ ಭಕ್ತಿ ಥರ ಮಾಡ್ತಾರೆ ಅದನ್ನು. ಅಂದ್ರೆ ಒಂದು ಚೌಕಿ ಮಾಡಿ ಅದಕ್ಕೊಂದು ಪೂಜೆ ಮಾಡಿ ಎಲ್ಲರೂ ಅದೇನೋ ಹರಕೆ ಆಟ ಅಂತ. ಈಗ ಯಕ್ಷಗಾನ ಬದಲಾಗಿದೆಯಲ್ಲ. ಈಗ ಬಿಡಿ ರಾಜಕೀಯದ ಅಡ್ಡ ಆಗಿಬಿಟ್ಟಿದೆ ಅದು. ನೋಡೋಕೆ ಭಯ. ಹೌದು. ಒಂದು ಮುಸ್ಲಿಂ ಪಾತ್ರ ಬರುತ್ತೆ, ಆ ಪಾತ್ರನ ಪೂರ್ತಿ ಗೇಲಿ ಮಾಡೋದು ಹಾಕ್ತಾರೆ. ಹೌದು. ನೋಡಿ ಸರ್, ಇದೆಲ್ಲ ನೋಡಿ ಮನಸ್ಥಿತಿ ನೋಡಿ. ಇದು ಕಾರಣ ಒಂದು ಇಡೀ ಕಲ್ಚರ್ನ ಹಾಳು ಮಾಡೋಗಳು ಮನಸ್ಥಿತಿಗಳು. ಉನ್ಮಾದ ಅಂತ ಯಾವ ನೀವು ಯಕ್ಷಗಾನ ಅಂದರೆ ಸಂವಾದ ಇರ್ತಿತ್ತು. ಒಂದು ಪಾತ್ರ ಇನ್ನೊಂದು ಪಾತ್ರವನ್ನು ಮಾತಾಡಿಸ್ತಾ ಒಂದಷ್ಟು ನಮ್ಮ ಬದುಕಿಗೆ ಅನುಭವಕ್ಕೆ ಸಿಗುವಂಥ ಇನ್ನೊಂದೇನೋ ಕಥೆಯನ್ನು ಹೇಳ್ತಿದ್ರು. ಅದು ಹೊರಟೋಗಿ ಪೂರ್ತಿ ಉನ್ಮಾದಕ್ಕೆ ಇಳಿದ್ಬಿಟ್ಟಿದ್ದಾರೆ. ಇನ್ಯಾವುದೋ ಒಂದನ್ನು ಸಮರ್ಥಿಸ್ಕೊಳ್ಳಿಕ್ಕೆ, ಅಥವಾ ಇನ್ಯಾವುದೋ ಒಬ್ಬ ರಾಜಕೀಯ ವ್ಯಕ್ತಿನ ಗೇಲಿ ಮಾಡಲಿಕ್ಕೆ, ಇನ್ಯಾವುದೋ ಪಕ್ಷವನ್ನು ಬೆಂಬಲಿಸಲಿಕ್ಕೆ ಒಂದು ಆರ್ಟ್ ಫಾರ್ಮನ್ನು ಇಟ್ಕೊಂಡ್ಬಿಟ್ಟಿದಾರಲ್ಲ. ಅದು ಭಾಳ ಬೇಜಾರು ಸಂಗತಿ ಅದು ಆ್ಯಕ್ಚುಲಿ. ಯಕ್ಷಗಾನ ಹೆಸರು ಹೆಂಗಿದೆ, ಅದು ಈಗ ಕಾಮಿಡಿ ಗಾನ ಆಗಿದೆ. ಹೌದೌದು, ಕಾಮಿಡಿ ಗಾನನೇ ಅದು ಈಗ. ಒಂದೆರಡು ಚೌಟಿಕೆ ಪದ ಹೇಳ್ಬೋದಾ ನೀವು? ನನಗೆ ಅದು ಇದು ತಾಳ ತಂಬೂರಿ ಇದ್ದರೆ ಇನ್ನೊಂಥರ. ಆ್ಯಕ್ಚುಲಿ ನನ್ನ ಹೆಂಡತಿ ಚೆನ್ನಾಗಿ ಹಾಡ್ತಾಳೆ. ನನಗೆ ಅದರೊಳಗೆ ಒಂದು ನಾವು ಟ್ರೈ ಮಾಡಿದಂಥ ಹಾಡೊಳಗೆ ಒಂದು ಶೋಭಾಣಿ ಪದನ ನಾವು ಒಂಚೂರು ಇದಕ್ಕೆ ಇಳಿಸಿದ್ವಿ, ಲಯ ಚೇಂಜ್ ಮಾಡಿದ್ದೀವಿ. ಕುರಿ ಹಿಂಡು ನಡೆದ ವಯರಿಯಾಗ ಕರಿಮಣ್ಣಾಗ, ಕುರಿ ಹಿಂಡು ನಡೆದ ವಯರಿಯಾಗ, ಒಂದರ ಹಿಂದ ಮತ್ತೊಂದು ತಲಿ ಕೆಳಗೆ ಹಾಕ್ಕೊಂಡು ಮುಂದ ನಡೆದವ ಕುರಿ ಹಿಂಡ ಕರಿಮಣ್ಣಾಗ, ಕುರಿ ಹಿಂಡ ನಡೆದ ವಯರಿಯಾಗ. ಸ್ವಂತ ಬುದ್ಧಿ ಸೋಲುಪಿಲ್ಲ ಯುವಕ, ಮುಂದಲ ದಾರಿ ತಿಳಿದಿಲ್ಲ ನೋಡ. ಸ್ವಂತ ಬುದ್ಧಿ ಸೋಲುಪಿಲ್ಲ ಯುವಕ, ಮುಂದಲ ದಾರಿ ತಿಳಿದಿಲ್ಲ ನೋಡ. ಹಿಂಡುಗಟ್ಟಿ ಜೈಕಾರಂದು ಮುಂದ ನಡೆದಾವ, ಕುರಿ ಹಿಂಡು ನಡೆದ ವಯರಿಯಾಗ ಕರಿಮಣ್ಣಾಗ, ಕುರಿ ಹಿಂಡು ನಡೆದ ವಯರಿಯಾಗ. ಇದೊಂದು ಚೂರು ನೆನಪಿದೆ ಸರ್. ಅಂದರೆ ನಾಟಕ ಮಾಡುವಾಗ ಸಡನ್ನಾಗಿ ಮಾತು ಅಷ್ಟೇ ನನಗೆ. ನೀವು ನಾಟಕ ಮಾಡ್ತಾ ಏನಾರು ಒಂದು ರಿಹರ್ಸಲ್ ಮಾಡಿದ್ವಿ ಅಂದ್ರೆ ಆಮೇಲೆ ಸಂಜೆ ಇಡೀ 1.5 ಗಂಟೆ ಮಾತಾಡಿದ್ರು ಮಾತಾಡ್ತೀನಿ. ಹಿಂಗೆಲ್ಲರೂ ಹೊರಗೆ ಬಂದ ಸಡನ್ನಾಗಿ ನೆನಪಾಗೋದಿಲ್ಲ. ಆ ಥರದ ಪ್ರತಿಭೆ ಕಡಿಮೆ ನಮಗೆ. ಇನ್ನೊಂದು ಎಕ್ಕಲಿಗ ಜೋಗಯ್ಯ ಜೋಗಯ್ಯ ಜೋಗ, ಎಕ್ಕಲಿಗ ಜೋಗಯ್ಯ, ರೇಣುಕಾಸುರನ ಮಗಳು ರೇಣುಕೆಯ ಕಥೆಯ ಹೇಳುವೆ, ರೇಣುಕಾಸುರನ ಮಗಳು ರೇಣುಕೆಯ ಕಥೆಯ ಹೇಳುವೆ, ಕುಂತ ಕೇಳಿ ಸಭಾದಲ್ಲೆಲ್ಲ. ಎಕ್ಕಲಿಗ ಜೋಗ ಎಕ್ಕಲಿಗ ಜೋಗಯ್ಯ, ಜೋಗಯ್ಯ ಜೋಗ, ಎಕ್ಕಲಿಗ ಜೋಗಯ್ಯ. ಇದು ಇಷ್ಟೇ ನೆನಪಿದೆ. ಇದು ಆ್ಯಕ್ಚುಲಿ ನಾನೇ ಬರೆದಿದ್ದು. ಅದನ್ನು ಒಂದಷ್ಟು ಟ್ಯೂನ್ಗಳನ್ನೆಲ್ಲ ಇಟ್ಕೊಂಡು ಅದು ಎಲ್ಲಿವರೆಗೆ ಅಂದರೆ ನೀವು ಇಡೀ ನಾವು ಯಾವ ಥರದ ಹಾಡು ಕೇಳಿದ್ದೀವಿ, ಎಲ್ಲಮ್ಮನ ಚರಿತ್ರೆ ಇರುವಂಥದ್ದು, ಹಿಂಗೆ ರೇಣುಕಾ ದೇವಿ ಇಂಥವ್ರ ಮಗಳು ಹಿಂಗಾಯಿತು, ಹಿಂಗೆ ಬಂದಿದ್ದಾದ್ರು ಅಂಥೇಳಿ ಅದನ್ನೇ ನಾವು ಬೇರೆ ಟ್ಯೂನಲ್ಲಿ ಒಂದು ಹೊಸ ವಿಧಾನದೊಳಗೆ ಚೌಡಿಕೆ ಪದದೊಳಗೆ ಇದನ್ನೊಂದು ಮಾಡಿದ್ದೀವಿ ಸರ್.
ನೀವು ಅದೇ ಇದು ಈ ಹಿಂದೆ ಒಂದು 10 ವರ್ಷದಿಂದ ನಾನು ಗಮನಿಸಿದ್ದೆ, ಧಾರವಾಡದಲ್ಲಿ ಮತ್ತು ಅಲ್ಲೆಲ್ಲ ಒಂದು ಮನೆಗೆ ಹೋಗ್ಬಿಟ್ಟು ನಾಟಕ ಮಾಡ್ತಿದ್ರು. ಹೌದೌದು. ಏನು ಅದು ಗುರಿ ಏನು, ಉದ್ದೇಶ ಏನು, ಮತ್ತು ಅದು ಯಾವ ಥರದ್ದು ಫಾರ್ಮ್ ಅಂತ? ಆ್ಯಕ್ಚುಲಿ ಸರ್ ನಮಗೆ ನಾಟಕದ ಇದನ್ನು ಚೇಂಜ್ ಮಾಡೋಣ ಅಂತೇಳಿ ಒಂದು ಆಸೆ ಇತ್ತು ನನಗೆ. ಒಂದು ಸ್ಪೇಸ್ ಅಂತೇಳಿ ಅದಕ್ಕೊಂದು ಭಾಳ ದೈವದ ಕಲ್ಪನೆ ಕೊಟ್ಬಿಡ್ತಾರೆ ನಮ್ಮಲ್ಲಿ ಎಲ್ಲದಕ್ಕೂ ಅಷ್ಟೇ. ನೀವು ಒಂದು 5 ವರ್ಷ ನಾವು ಕಂಟಿನ್ಯೂ ನಾಟಕ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಅದನ್ನು ದೇವರಾಗಿ ಇದನ್ನ ಮಾಡ್ಕೊಂಬಿಡ್ತೀವಿ. ಈ ಸ್ಟೇಜೇ ಬದಲಿ ಮಾಡಿಬಿಟ್ರೆ ಹೆಂಗೆ ಅಂತ ಒಂದು ಆಲೋಚನೆ ಇತ್ತು. ಒಂದು ಎರಡನೇದ್ದು ಗೊಂದಲಿಗರ ಪದಗಳು ಅಂತ ಹಾಡ್ತಾರೆ ನಮ್ಮಲ್ಲಿ. ಗೊಂದಲ ಹಾಕೋರು ಅಂತೇಳಿ ಒಂದು ಸಮುದಾಯ ಇದೆ, ಅದು ಮರಾಠಿ ಮೂಲ ಸಮುದಾಯ. ಆ ಗೊಂದಲದವರು ಈ ಕೆಲವು ಬ್ರಾಹ್ಮಣರ ಮನೆಗಳಲ್ಲೆಲ್ಲ ಏನಾರ ಪೂಜೆ ಪುನಸ್ಕಾರಗಳಾಗುವಾಗ ಇವ್ರನ್ನ ಕರೆಸಿ ಅವ್ರ ಕಡೆಯಿಂದ ಕಥೆಗಳನ್ನ ಕೇಳಿಸ್ತಾರೆ. ಹಾಗೆ ಗೊಂದಲಿಗರ ದೇವೇಂದ್ರಪ್ಪನವರು ಇವರೆಲ್ಲ ನಾಟಕ ಬರೆದ್ರಲ್ಲ, ಇವೆಲ್ಲ ಹಾಗೆ ರಚನೆ ಆದ ನಾಟಕಗಳು ಸರ್. ಅವ್ರೇನಂದರೆ ಒಂದು ಯಾವುದೋ ಒಂದು ಕಥೆಯನ್ನು ಜನಪದವಾಗಿ ಹೇಳ್ತಾ ಹೋಗ್ತಾರೆ. ಇವರು ಇಡೀ ಸಮುದಾಯ ಶಾಸ್ತ್ರವಾಗಿರುವಂಥದ್ದು, ಬ್ರಾಹ್ಮಣ ಸಮುದಾಯ. ಅವ್ರು ರಾತ್ರಿ ಎಲ್ಲ ಕೂತು ಕೇಳ್ತಿದ್ರಿ ಇದನ್ನು. ಈಗ ನಾವು ಒಂದು 2-3 ಕಡೆ ಹೋಗಿ ನೋಡಿದೆ. ಅಷ್ಟು ಅಂದ್ರೆ ಶಾಸ್ತ್ರೀಯವಾಗಿ ಯೋಚನೆ ಮಾಡುವಂಥ ಒಂದು ಸಮುದಾಯದವರು. ಇವರು ಭಾಳ ಅಡ್ಡಂಬಡ್ಡ ಉಪಕಥೆಗಳು ಅದು ಇದು ತಮ್ಮ ಬಾಯಿಗೆ ಬಂದ ಶಬ್ದಗಳನ್ನ ಇಟ್ಕೊಂಡೆಲ್ಲ ಒಂದು ಕಥನ ನರೇಟ್ ಮಾಡ್ತಾರಲ್ಲ, ಇದನ್ನು ಕೇಳಿಸ್ಕೊಳ್ತಿದ್ರು. ಇದು ನನಗೆ ಅರ್ಥನೇ ಆಗಲಿಲ್ಲ, ಅದು ಏನಕ್ಕೆ ಈ ಥರದ್ದೊಂದು ಇವ್ರೊಳಗೆ ಬಂದು ಸೇರ್ಕೊಂಡ್ಬಿಟ್ಟಿದೆ ಅಂಥೇಳಿ. ಆಮೇಲೆ ಅನ್ಸಕ್ಕೆ ಶುರು ಆಯಿತು, ಇದೆಲ್ಲದೂ ಒಂಥರ ಕಲ್ಟಿವೇಟ್ ಆಗ್ತಿರತ್ತೆ ಎಲ್ಲದರೊಳಗೂ. ಒಳಗೆ ಸೇರಿಸ್ಕೊಂಡು ಅವರೆಲ್ಲ ಆಲೋಚನೆಗಳನ್ನು ಅಥವಾ ಅವ್ರು ಹೇಳುವ ಕಥೆಗಳ ಒಂದು ಲಯ ದಾಟಿಗಳನ್ನ ಅದೆಲ್ಲ ಬೇರೆ ಥರದಲ್ಲಿ ಇವರಿಗೆ ಕಲ್ಟಿವೇಟ್ ಮಾಡ್ಕೊಳ್ತಾರೆ ಅನ್ನೋ ಒಂದು ಆಲೋಚನೆ ಬರೋಕ್ಕೆ ಶುರು ಆಯಿತು. ಅದಾದಮೇಲೆ ನಮ್ಮಲ್ಲಿ ಧಾರವಾಡದಾಗ ಒಂದು ಪರಂಪರೆ ಇತ್ತು. ನಾನು 96-97 ಧಾರವಾಡಕ್ಕೆ ಬಂದಿದ್ದು. ಈ ದೊಡ್ಡ ವಿದ್ವಾಂಸರು ಸಹ ಗಂಗೂಬಾಯಿ ಹಾನಗಲ್ ಥರದವರೆಲ್ಲ ಅವರು ಎಲೆ ಕೊಡ್ತಿದ್ರು ಅವ್ರಿಗೆ, ಯಾರಾದರೂ ಮನೆ ಚಾಳದವರು ವಟಾರದವರು, ಇಂಥ ಶನಿವಾರ ನೀವು ನಮ್ಮ ಮನೆಗೆ ಬಂದು ಒಂದು ರಾಗಾಭ್ಯಾಸ ಮಾಡ್ಬೋದು ಅಂತೆ. ಅವ್ರು ಬಂದು ಹೋಗೋದ್ರೊಳಗೆ ಎಲ್ಲ ಖರ್ಚು ಕೊಡ್ತಿದ್ರು. ಹಾಗೆ ನಾವು ಒಂದು ಯಾಕೆ ನಾಟಕದವ್ರು ಮಾಡಬಾರ್ದು, ಪ್ರತಿ ವಾರ ಅಥವಾ ಪ್ರತಿದಿನ ಯಾರ್ದಾರ ಮನೆಗೆ ಹೋಗಿ ಅವ್ರ ಮನೇಲಿ ಹೋಗಿ ನಾಟಕ ಮಾಡೋದಾದ್ರೆ ಹೆಂಗಿರುತ್ತೆ ಅಂಥೇಳಿ ಮತ್ತೊಬ್ಬ ಮೈ ಅಂತೇಳಿ ಒಂದು ರಾಘವೇಂದ್ರ ಪಾಟೀಲ್ರ ಕತೆ. ಅದು ಏನಂದರೆ, ಒಂದು ಹುಡುಗಿ ಮಾಟ ಮಂತ್ರಕ್ಕೆ ಹೆಂಗೆ ವಶವಾಗ್ತಾ ಹೋಗ್ತಾಳೆ, ಭಾಳ ಚೂಟಿಯಾಗಿರೋ ಹುಡುಗಿ ಅನ್ನೋ ಕತೆ ಸರ್ ಅದು. ಅದನ್ನ ಇಬ್ಬರು ಪ್ರೊಫೆಸರ್ ಸೇರಿಸಿ ಹೆಂಗೆ ಅದು ಕತೆ ಬರಿಬೇಕು, ಹೆಂಗೆ ಅದು ಪ್ರಕಟಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಕಥೆ ಕಟ್ಟುವ ವಿಧಾನದ ಬಗ್ಗೆ ಮಾತಾಡ್ತಾ ಈ ಹುಡುಗಿ ಕಥೆಯನ್ನು ಹೇಳ್ತಾರೆ ಅವರು. ಅದು ನಿರೂಪಣೆ ಮಾಡೋದು. ಅದನ್ನ ಇಟ್ಕೊಂಡು ಒಂದು 135 ಶೋ ಮಾಡಿದ್ವಿ ನಾವು. ಅದನ್ನು 135 ಶೋ ಮಾಡಿದ್ವಿ. ಹಾಂ, ಮತ್ತೆ ಹೌದೌದು 85 ರೂಪಾಯಿನ ಖರ್ಚು ಮಾಡಿದ್ವಿ ಆ ನಾಟಕಕ್ಕೆ. ಮಜಾ ಕೇಳಿ ಸರ್, ಒಂದು 5-6 ಲಕ್ಷ ದುಡಿತದು. 1,000 ರೂಪಾಯಿಗೆಲ್ಲ ಶೋ ಮಾಡಿದ್ವಿ ಅದನ್ನು. ನಾವು 3 ಜನ ಇದ್ದೀವಿ ಅಷ್ಟೇ. 3 ಜನ ಏನು ಒಬ್ಬೊಬ್ಬರಿಗೆ 250 ಬಂದ್ರೆ ಸಾಕಂತೇಳಿ 1,000 ರೂಪಾಯಿಗೆಲ್ಲ ಶೋ ಮಾಡಿದ್ವಿ ಫಸ್ಟ್. ನೀವು ಒಬ್ಬರೇ ಆ್ಯಕ್ಟ್ ಮಾಡಿದ್ರು? ಇಬ್ಬರು ಆ್ಯಕ್ಟ್ ಮಾಡ್ತಿದ್ವಿ, ಒಬ್ಬರು ಮ್ಯೂಸಿಕ್ ಮಾಡ್ತಿದ್ರು. ಬಸ್ಸಲ್ಲಿ ಹೋಗ್ತಿದ್ವಿ, ಒಂದು ಸಣ್ಣ ಬ್ಯಾಗ್ ತೊಗೊಂಡು ಬಸ್ಸಲ್ಲಿ ಹೋಗ್ಬಿಡ್ತಿದ್ವಿ. ಎಲ್ಲೆಲ್ಲಿ ಮಾಡಿದ್ರ ಅಂದರೆ ಲಾಂಗ್ ಡಿಸ್ಟೆನ್ಸಲ್ಲಿ? ಇದ್ರೆ ಮುಂಬೈ ಮಾಡಿದ್ವಿ ಸರ್. ಉತ್ತರ ಕನ್ನಡ ಎಲ್ಲ ಹೋಗಿದ್ರಲ್ಲ? ಉತ್ತರ ಕನ್ನಡ, ಮಂಗಳೂರು, ಕಾರವಾರ, ಇಡೀ ಕರ್ನಾಟಕ. ನನಗೆ ಕೊಡಗು ಒಂದು ಬಿಟ್ಟು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಶೋ ಆಗಿದೆ. ಅದು ಕೊಡಗುನಾಗ ಯಾಕಾಗಲಿಲ್ಲ ಅಂದರೆ ಅಲ್ಲಿ ಯಾರು ಕರೆಸಲಿಲ್ಲ ಅಂದ್ಕೊಳ್ತಿಲ್ಲ ಬಹುಶಃ. ಹಂಗಾಗಿ ಇಡೀ ಕರ್ನಾಟಕ ಶೋ ಆಗಿದೆ ಅದು. ತುಂಬ ಒಳ್ಳೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹಂಚ್ಕೊಂಡ್ರಿ. ಸರ್, ಅಲ್ಲಿಂದ ಬಂದು ದೂರದಿಂದ ಥ್ಯಾಂಕ್ ಯು. ಧಾರವಾಡದಿಂದ ಬಂದು ಒಳ್ಳೆ ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಹಂಚ್ಕೊಂಡ್ರಿ. ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇದು ಇವತ್ತಿನ ವಿ ಆರ್ ವಿತ್ ಪಾಡ್ಕಾಸ್ಟ್ ಕಾರ್ಯಕ್ರಮ. ಮತ್ತೆ ಸಿಗೋಣ. ನಮಸ್ಕಾರ.